ದಿವಸ ಪೂರ್ವಭಾವಿಯಾದ ಪ್ರಾಸಂಗಿಕವಾದ ವಿಷಯಗಳನ್ನು ತಿಳಿಸಿದ್ದಾಯಿತು. ಇವತ್ತು ನೇರವಾಗಿ ವಿಷಯಕ್ಕೆ ಪ್ರವೇಶ ಮಾಡೋಣ. ಮೊದಲನೆಯ ಸೂತ್ರ ಅಥ ಯೋಗ ಅನುಶಾಸನಂ ಅಂತ. ನಿನ್ನೆ ಸೂಚಿಸಿದ ಹಾಗೆ ಸಾಮಾನ್ಯವಾಗಿ ಇತರ ಗ್ರಂಥಗಳು ಅಥಾತೋ ಬ್ರಹ್ಮಜಿಜ್ಞಾಸ, ವ್ಯಾಖ್ಯಾಸ್ಯಾಮಃ ಇತ್ಯಾದಿ ಶಬ್ದಗಳಿಂದ ಪ್ರಾರಂಭ ಆದರೆ ಈ ಗ್ರಂಥ ಮಾತ್ರ ಅನುಶಾಸನ ಅನ್ನೋ ಶಬ್ದದಿಂದ ಪ್ರಾರಂಭ ಆಗ್ತಾ ಇದೆ. ಇತರ ಶಾಸ್ತ್ರಗಳಲ್ಲಿ ಮೀಮಾಂಸೆಗೆ, ಚರ್ಚೆಗೆ ಅವಕಾಶ ಉಂಟು. ಈ ಶಾಸ್ತ್ರದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಗುರು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾನೆ, ತಾನು ಪಡ್ಕೊಂಡಿರತಕ್ಕಂತಹ ಅನುಭವವನ್ನು ಯಾವ ಸಾಧನಾ ಪಥದ ಮೂಲಕ ತಿಳಿಸಿಕೊಟ್ರೆ ಶಿಷ್ಯರಿಗೆ ಅನುಕೂಲವಾಗುತ್ತೆ, ಆ ದೃಷ್ಟಿಕೋನದಿಂದ ಇದನ್ನು ಹೇಳ್ತಾ ಇರೋದರಿಂದ ಇದು ಅನುಶಾಸನ ಅಥವಾ ಆಜ್ಞೆ. ಯಾವ ಯೋಗವನ್ನು ಕುರಿತು ನೀವು ಅನುಶಾಸನವನ್ನು ಮಾಡ್ತಾ ಇದ್ದೀರೋ ಆ ಯೋಗದ ಲಕ್ಷಣ ಏನು, ಅದರ ನಿರ್ವಚನ ಏನು ಅನ್ನೋ ಪ್ರಶ್ನೆ ಬಂದಾಗ ಅದನ್ನು ಎರಡನೆಯ ಸೂತ್ರದಲ್ಲಿ ವಿವರಿಸ್ತಾರೆ. ಯೋಗ ಚಿತ್ತವೃತ್ತಿ ನಿರೋಧ. ಚಿತ್ತ ಅಂದರೆ ಮನಸ್ಸು, ವೃತ್ತಿ ಅಂತ ಅನ್ನೋದು ಪಾರಿಭಾಷಿಕ ಶಬ್ದ. ಮನಸ್ಸಿನಲ್ಲಿ ಹೇಳ್ತಕ್ಕಂತಹ ಯೋಚನೆ ಭಾವನೆಗಳು, ಅಲೆಗಳ ರೂಪದಲ್ಲಿ ಎದ್ದು ಬರ್ತಕ್ಕಂಥ ಯೋಚನೆ ಭಾವನೆಗಳು, ಅದಕ್ಕೆ ವೃತ್ತಿ ಅಂತ ಹೆಸರು. ಇಂತಹ ಎಲ್ಲ ವೃತ್ತಿಗಳನ್ನು ಕೂಡ ಸರ್ವವೃತ್ತಿ ನಿರೋಧ ಸಂಪೂರ್ಣವಾಗಿ ಅಡಗಿಸ್ತಕ್ಕಂಥದ್ದಿದೆಯಲ್ಲ, ಅದೇ ಯೋಗ. ಸ್ವಾಮಿ ವಿವೇಕಾನಂದರು 6 ಲೆಸನ್ಸ್ ಆನ್ ರಾಜಯೋಗ ಅಂತ ಒಂದು ಚಿಕ್ಕ ಗ್ರಂಥವನ್ನು ರಚಿಸಿದ್ದಾರೆ. ರಾಜಯೋಗದ ಮೇಲೆ ಅವರು ಕೊಟ್ಟಂತಹ 6 ಉಪನ್ಯಾಸಗಳ ಒಂದು ಸಂಕಲನ. ಅದರಲ್ಲಿ ಈ ಯೋಚನೆ ಭಾವನೆಯನ್ನು, ಕಲ್ಪನೆಯನ್ನು ವಿಸ್ತರಿಸ್ತಕ್ಕಂತಹ ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಒಂದು ಸರೋವರ ಇದೆ. ಆ ಸರೋವರದ ನೀರು ಬಹಳ ಶಾಂತವಾಗಿದೆ. ಒಂದೇ ಒಂದು ಸಣ್ಣ ಅಲೆಯೂ ಕೂಡ ಅದರಲ್ಲಿ ಇಲ್ಲ. ಅಷ್ಟು ಶಾಂತವಾಗಿರತಕ್ಕಂತಹ ಸರೋವರದಲ್ಲಿ ನಾವು ಹೀಗೆ ಬಗ್ಗಿ ನೋಡಿದಾಗ ನಮ್ಮ ಮುಖದ ಪ್ರತಿಬಿಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸ್ಪಷ್ಟವಾಗಿ. ಅಷ್ಟೇ ಅಲ್ಲ, ಆ ಸರೋವರದ ತಳದಲ್ಲಿ ಒಂದು ದಪ್ಪ ಕೆಂಪು ಕಲ್ಲು ಬಿದ್ದಿದೆ ಅಂತ ಇಟ್ಕೊಳ್ಳೋಣ, ಅದು ಕೂಡ ಕಾಣಿಸುತ್ತೆ. ಒಂದು ವೇಳೆ ಯಾರಾದರೂ ಒಂದು ದೊಡ್ಡ ಕಲ್ಲನ್ನು ತೆಗೆದು ಸರೋವರಕ್ಕೆ ಎಸೆದರೆ ಅಥವಾ ಬಿರುಗಾಳಿ ಬಂದರೆ ಆ ಸರೋವರದ ನೀರು ಅಲ್ಲೋಲ ಕಲ್ಲೋಲವಾಗುತ್ತೆ, ಅನೇಕ ಅಲೆಗಳು ಎದ್ದುಕೊಳ್ಳುತ್ತವೆ. ಅಂಥ ಸಮಯದಲ್ಲಿ ನೀವು ಸರೋವರದಲ್ಲಿ ಬಗ್ಗಿ ನೋಡಿದರೆ ನಿಮ್ಮ ಮುಖ ಕಾಣೋದಿಲ್ಲ, ಅಥವಾ ಕಂಡರೂ ಕೂಡ ಅದು ನಿಮ್ಮ ಮುಖ ಅಲ್ಲ, ಅದು ವಿಚಿತ್ರವಾಗಿ ಕಾಣಿಸುತ್ತೆ, ಡಿಸ್ಟಾರ್ಟೆಡ್ ವ್ಯೂ. ಮತ್ತು ಕೆಳಗಡೆ ಇರ್ತಕ್ಕಂಥ ವಸ್ತು ಅಂತೂ ಕಾಣಿಸೋದೇ ಇಲ್ಲ. ಈ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರೆ, ನಮ್ಮ ಮನಸ್ಸನ್ನು ನಾವು ಯಾವಾಗ ಸಂಪೂರ್ಣವಾಗಿ ವೃತ್ತಿರಹಿತವಾಗಿ ಮಾಡ್ತೀವೋ ಆಗ ನಮ್ಮ ನಿಜ ಸ್ವರೂಪದ ಅರಿವಾಗುತ್ತೆ.
ನಮ್ಮ ವ್ಯಕ್ತಿತ್ವದ ಹಿಂದೆ ಏನು ಕೆಲಸ ಮಾಡ್ತಾ ಇದೆ, ಯಾವುದನ್ನು ನಾವು ಆತ್ಮ, ಪರಮಾತ್ಮ, ಅಂತರ್ಯಾಮಿ ಅಂತ ಕರಿತೀವೋ ಅದರ ದರ್ಶನ ಆಗುತ್ತೆ. ಅಂದಮೇಲೆ ನಮ್ಮ ನಿಜ ಸ್ವರೂಪವನ್ನು ತಿಳ್ಕೋಬೇಕಾದ್ರೆ, ನಮ್ಮ ಹಿಂದೆ ಏನಿದೆ ಅನ್ನೋದನ್ನು ತಿಳ್ಕೋಬೇಕಾದ್ರೆ, ಕೇನೇಷಿತಂ ಪತತಿ ಪ್ರೇಷಿತಂ ಮನಃ, ಕೇನೋಪನಿಷತ್ ಹೇಳೋ ಹಾಗೆ ಯಾವುದರಿಂದ ಪ್ರೇರಿತವಾಗಿ ಮನಸ್ಸು ಕೆಲಸ ಮಾಡುತ್ತೆ. ಆ ಆತ್ಮವಸ್ತುವನ್ನು ತಿಳ್ಕೋಬೇಕಾದ್ರೆ ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ವೃತ್ತಿರಹಿತವಾಗಿ ಮಾಡಬೇಕು. ಇದು ಬಹಳ ಕಷ್ಟದ ಕೆಲಸ ಅಂತ ನಮಗೆಲ್ಲ ಗೊತ್ತಿದೆ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ನಮ್ಮ ಮನಸ್ಸಿನಲ್ಲಿ ಹೇಳ್ತಕ್ಕಂಥ ಯೋಚನೆ ಭಾವನೆಗಳು ಒಂದಲ್ಲ ಎರಡಲ್ಲ ನೂರಾರು ಸಾವಿರಾರು. ಆದ್ದರಿಂದ ಈ ವೃತ್ತಿಗಳನ್ನು ಹೇಗೆ ತಾನೇ ನಿಗ್ರಹಿಸುವುದಕ್ಕೆ ಸಾಧ್ಯವಾಗುತ್ತೆ? ಅದಕ್ಕೆ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ, ಗಾಬರಿ ಆಗಬೇಡಿ, ನೋಡುವುದಕ್ಕೆ ಆ ರೀತಿ ಸಾವಿರಾರು ವೃತ್ತಿಗಳು ಅಂತ ಕಂಡರೂ ಕೂಡ ಅವುಗಳನ್ನು ನಾವು ವಿಭಾಗ ಮಾಡಿದ ಪಕ್ಷದಲ್ಲಿ, ಕ್ಯಾಟಗರೈಸೇಷನ್, ಕೇವಲ 5 ರೀತಿಯ ವೃತ್ತಿಗಳನ್ನು ಮಾತ್ರ ನಾವು ಕಾಣ್ತೇವೆ ಅಂತಾರೆ. ವೃತ್ತಯ ಪಂಚತಯ ಕ್ಲಿಷ್ಟಾ ಅಕ್ಲಿಷ್ಟಾ ಅಂತ ಹೇಳ್ತಾರೆ. ಅದರಲ್ಲಿ ಕೆಲವು ತೊಂದರೆಯನ್ನು ಕೊಡ್ತಕ್ಕಂಥದ್ದು, ಕೆಲವು ಶಾಂತಿಯನ್ನು ಕೊಡ್ತಕ್ಕಂಥದ್ದು. ಈ 5 ಪ್ರಮಾಣ, ವಿಪರ್ಯಯ ಇತ್ಯಾದಿ ಹೆಸರುಗಳಿಂದ ಕರೀತಾರೆ. ಅದನ್ನು ಆಮೇಲೆ ತಗೊಳ್ಳೋಣ. ಇದಕ್ಕೆ ಮುಂಚೆ ಇನ್ನೂ ಒಂದು ವಿಷಯವನ್ನು ವ್ಯಾಸ ಭಾಷ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ ಚಿತ್ತಕ್ಕೆ 5 ಅವಸ್ಥೆಗಳುಂಟು. ಸಾಮಾನ್ಯವಾಗಿ 5 ರೀತಿಯಲ್ಲಿ ಕೆಲಸ ಮಾಡಬಲ್ಲದು, ಮಾಡ್ತಾ ಇರುತ್ತೆ. ಮೊದಲನೇದನ್ನು ಕ್ಷಿಪ್ತ ಅಂತ ಕರೀತಾರೆ. ಎಸೆಯೋದು, ಮನಸ್ಸು ಈ ಕಡೆ ಆ ಕಡೆ ಎಲ್ಲ ದಿಕ್ಕಿನಲ್ಲೂ ಎಸೆಯಲ್ಪಡ್ತಾ ಇರುತ್ತೆ ಸಂಸ್ಕಾರಗಳ ಫಲವಾಗಿ. ಇಂತಹ ಕ್ಷಿಪ್ತ ಅವಸ್ಥೆಯಲ್ಲಿ ಯಾವ ರೀತಿಯ ಯೋಗವೂ ಕೂಡ ಸಾಧ್ಯವಿಲ್ಲ. ರಜಸ್ಸು ತಮಸ್ಸು ಬಹಳ ಹೆಚ್ಚಾಗಿರತಕ್ಕಂಥ ಅವಸ್ಥೆ ಇದು. ಎರಡನೆಯದನ್ನು ಮೂಢ ಅಂತ ಕರೀತಾರೆ. ನಿದ್ದೆ ಮಾಡತಕ್ಕಂಥದ್ದು, ತಮೋಗುಣ ಹೆಚ್ಚಾಗಿರುತ್ತೆ. ಕೂತ್ಕೊಂಡು ಕೂಡಲೇ ನಿದ್ದೆ ಬರುತ್ತೆ. ಕೆಲವು ಸಲ ಭಕ್ತರು ಹೇಳೋದುಂಟು, ಜಪಕ್ಕೆ ಕೂತ ತಕ್ಷಣ ನಿದ್ದೆ ಬರುತ್ತೆ ಅಂತ. ಅದು ಸಾಮಾನ್ಯ ನಿದ್ದೆ ಅಲ್ಲ, ಫಸ್ಟ್ ಕ್ಲಾಸ್ ನಿದ್ದೆ ಅದು. ಅದಕ್ಕೆ ಏನು ಮಾಡಬೇಕು ನೀವು ಅಂತಂದರೆ, ನಿದ್ದೆ ಮಾಡೋ ಸಮಯದಲ್ಲಿ ಜಪ ಮಾಡಿ ಅಷ್ಟೇ. ಜಪಕ್ಕೆ ಕೂತಾಗ ನಿದ್ದೆ ಬರುತ್ತೆ ಬೇಡ, ನಿದ್ದೆ ಮಾಡೋ ಸಮಯ ಇದೆಯಲ್ಲ ಆವಾಗ ಜಪಕ್ಕೆ ಕೂತ್ಬಿಡೋದು. ಪ್ರಾರಂಭದಲ್ಲಿ ಹೀಗೆ ಆಗತ್ತೆ. ಯಾಕೆ ಅಂತಂದರೆ ಮನಸ್ಸಿಗೆ ನಮ್ಮ ಮಾತನ್ನು ಕೇಳೋಕ್ಕೆ ಇಷ್ಟ ಇಲ್ಲ. ಅದು ಅನೇಕ ಜನ್ಮಗಳಿಂದ ಡಿಕ್ಲೇರ್ಡ್ ಇಂಡಿಪೆಂಡೆನ್ಸ್, ನಮ್ಮ ವಶಕ್ಕೆ ಬರೋದಿಲ್ಲ ಸುಲಭವಾಗಿ ಅದು. ಎರಡನೇದು ಮೂಢಾವಸ್ಥೆ. ಮೂರನೇದು ವಿಕ್ಷಿಪ್ತ ಅಂತ ಹೇಳ್ತಾರೆ. ಸ್ವಲ್ಪ ಮಟ್ಟಿಗೆ ಏಕಾಗ್ರತೆ ಬರುತ್ತೆ. ಒಂದು 10 ನಿಮಿಷ ನಾವು ಯಾವುದೋ ವಿಷಯವನ್ನು ಕುರಿತು ಯೋಚನೆ ಮಾಡುವಾಗ ಬಹುಶಃ 1-2 ನಿಮಿಷ ಅದ್ರ ಮೇಲೆ ಮನಸ್ಸು ಏಕಾಗ್ರವಾಗುತ್ತೆ. ಇದು ತಾತ್ಕಾಲಿಕವಾದಂತಹ ಏಕಾಗ್ರತೆಯೇ ಹೊರತು ಈ ಅವಸ್ಥೆಯಲ್ಲಿಯೂ ಕೂಡ ಯೋಗ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ನಾಲ್ಕನೆಯದು ಏಕಾಗ್ರ ಅವಸ್ಥೆ. ಇದೇ ಯೋಗದ ಮೊದಲನೇ ಮೆಟ್ಟಲು ಅಂತ ಹೇಳ್ಬೋದು. ಇಲ್ಲಿ ರಜೋಗುಣ ಇಲ್ಲ, ತಮೋಗುಣ ಇಲ್ಲ, ಸತ್ವಗುಣ ಪ್ರವೃದ್ಧವಾಗಿರುತ್ತೆ. ಮನಸ್ಸು ನಿಜವಾಗಿಯೂ ಕೂಡ ಏಕಾಗ್ರವಾಗಿರುತ್ತೆ. ನೋಡಿ, ಇವಾಗ ನಮಗೆ ಯಾವುದೋ ಒಂದು ವಸ್ತುವಿನ ಮೇಲೆ ತುಂಬ ಪ್ರೀತಿ, ವಿಶ್ವಾಸ, ಆಸ್ಥೆ ಇದ್ದಾಗ ಏಕಾಗ್ರತೆ ತಾನಾಗಿಯೇ ಬರುತ್ತೆ. ಅನೇಕ ವರ್ಷಗಳ ಹಿಂದೆ ನಾನು ಮೈಸೂರಿನಲ್ಲಿದ್ದಾಗ ಅಲ್ಲಿ ಒಂದು ಬಾಲಕ ಸಂಘ ನಡೆಸ್ತಾ ಇದ್ವಿ. ಒಂದು 10-12 ಜನ SSLC ಕಟ್ಟಿದ್ದಂಥ ಮಕ್ಕಳು ಬಂದರು ನನ್ನ ಹತ್ರ.
ಜನವರಿ ತಿಂಗಳು, ಮಾರ್ಚ್ ಏಪ್ರಿಲಲ್ಲಿ ಪರೀಕ್ಷೆ. ಎಲ್ಲ ಬಂದು ಸುತ್ತಕೊಂಡ್ರು. ಸ್ವಾಮೀಜಿ, ಏನಪ್ಪ ಪರೀಕ್ಷೆ ಹತ್ತಿರ ಬರ್ತಾಯಿದೆ, ನಮಗೆ ಅರಿಥ್ಮೆಟಿಕ್ ತಲೆ ಒಳಗೆ ಹೋಗೋದಿಲ್ಲ, ನೀವು ಸ್ವಲ್ಪ ಎಮರ್ಜೆನ್ಸಿ ಪಾಠ ಹೇಳ್ಕೊಡ್ಬೇಕು ಅಂತ. ನಾನು ತಕ್ಷಣ ಕೇಳಿದೆ, ಅರಿಥ್ಮೆಟಿಕ್ ವಿಷಯ ಸ್ವಲ್ಪ ಆಗಿರಲಿ, ಬೆಂಗಳೂರಿನಲ್ಲಿ ಯಾವುದೋ ಕ್ರಿಕೆಟ್ ಟೀಮ್ ಬಂದಿದ್ದರಿಂದ ಯಾವುದು ಅಂತ ಕೇಳಿದೆ ನಾನು. ಆಗ ನೋಡಬೇಕಾಗಿತ್ತು, ವೆಸ್ಟ್ ಇಂಡೀಸ್ ಅಂತೆ, ಯಾರು ಕ್ಯಾಪ್ಟನ್ನು, ಯಾರು ವೈಸ್ ಕ್ಯಾಪ್ಟನ್ನು, ಯಾರು ಎಷ್ಟು ಸೆಂಚುರಿ ಹೊಡೆದ್ರು, ಯಾರು ಎಷ್ಟು ವಿಕೆಟ್ ತಗೊಂಡ್ರು, ಅವ್ರ ಚರಿತ್ರೆನೆಲ್ಲ ಒಬ್ರಿಗಿಂತ ಒಬ್ರು ಉತ್ಸಾಹವಾಗಿ ಹೇಳಲಿಕ್ಕೆ ಶುರು ಮಾಡಿದ್ರು. ನಾನು ಹೇಳಿದೆ, ಅರಿಥ್ಮೆಟಿಕ್ ಜ್ಞಾಪಕ ಇರಲ್ಲ ಅಂತ ಹೇಳಿದ್ರಿ, ಇಷ್ಟೊಂದು ಸ್ಟ್ಯಾಟಿಸ್ಟಿಕ್ಸ್, ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಹೇಗೆ ಜ್ಞಾಪಕದಲ್ಲಿ ಇಟ್ಕೊಂಡ್ರಿ ಅಂತ ಕೇಳಿದ ಕೂಡಲೇ ನಾಚಿಕೆ ಆಗೋಯ್ತು ಅವ್ರಿಗೆ. ಒಬ್ಬ ಹುಡುಗ ಮೆಲ್ಲಿಗೆ ಹೇಳ್ದ, ಓ ಸ್ವಾಮೀಜಿ, ನಮಗೆ ಕ್ರಿಕೆಟ್ ಕಂಡ್ರೆ ತುಂಬ ಇಂಟ್ರೆಸ್ಟು ಅಂದ. ಆ ತಕ್ಷಣ ಹೇಳಿದೆ, ಅರಿಥ್ಮೆಟಿಕ್ ಕಂಡ್ರೆ ಇಂಟ್ರೆಸ್ಟ್ ಇಲ್ಲ ಅಂತ. ಆದ್ದರಿಂದ ಹೀಗಾಯಿತು. ಪರಮ ಪೂಜ್ಯ ತ್ಯಾಗಿ ಶಾಂತಿಯವರು ನಮಗೆಲ್ಲ ಹೇಳೋರು, ಇಂಟರೆಸ್ಟ್ ಆ್ಯಂಡ್ ಅಟೆನ್ಷನ್ ಗೋ ಟುಗೆದರ್ ಅಂತ. ಎಲ್ಲಿ ಇಂಟ್ರೆಸ್ಟ್ ಇದೆಯೋ ಅಲ್ಲಿ ಕಾನ್ಸಂಟ್ರೇಷನ್ ತಾನಾಗೆ ಬರುತ್ತೆ. ಈಗ ಈ 4ನೇ ಅವಸ್ಥೆ ಏಕಾಗ್ರವಸ್ಥೆ. ಇದು ಯೋಗ ಸಾಧನೆಯಿಂದ ಬರತಕ್ಕಂಥದ್ದು. ಅದರ ಕಟ್ಟಕಡೆಯ ಅವಸ್ಥೆ ನಿರುದ್ಧಾವಸ್ಥೆ. ಎಲ್ಲ ರೀತಿಯ ಯೋಚನೆ, ಭಾವನೆಗಳು, ವೃತ್ತಿಗಳು ನಿರುದ್ಧವಾದಾಗ ಆತ್ಮಜ್ಞಾನದ ಅನುಭವ ಆಗುತ್ತೆ. ಅಂದಮೇಲೆ ಏಕಾಗ್ರ ಮತ್ತು ನಿರುದ್ಧ ಅವಸ್ಥೆಯಲ್ಲಿ ಮಾತ್ರ ನಿಜವಾದಂತಹ ಯೋಗ ಸಾಧ್ಯ. ಇದನ್ನು ಯೋಗ ಸೂತ್ರದಲ್ಲಿ ಸಂಪ್ರಜ್ಞಾತ ಸಮಾಧಿ, ಅಸಂಪ್ರಜ್ಞಾತ ಸಮಾಧಿ ಅಂತ ಕರೀತಾರೆ. ಇನ್ನು ಈ ಚಿತ್ತದ ಎಷ್ಟು ರೀತಿಯ ಚಿತ್ತದ ವೃತ್ತಿಗಳು ಇರುತ್ತೆ ಅನ್ನೋದನ್ನು ಪ್ರಾರಂಭದಲ್ಲಿ ಹೇಳಿದ್ದಾರೆ. ವೃತ್ತಯ ಪಂಚತಯ ಅಂತ 5 ರೀತಿ. ಮೊದಲನೇದು ಪ್ರಮಾಣ ಅಂತ ಹೇಳ್ತಾರೆ. ಮಾ ಅಂದರೆ ಅಳೆಯುವುದು, ಮಾನ ಅಂದರೆ ಅಳೆಯುವುದಕ್ಕೆ ಉಪಯೋಗಿಸ್ತಕ್ಕಂತಹ ಸಾಧನ, ಮೇಯ ಅಂದರೆ ಅಳೆಯಲ್ಪಡ್ತಕ್ಕಂಥ ವಸ್ತು, ಮಾತೃ ಅಂದರೆ ಅಳೆಯತಕ್ಕಂಥವನು, ಪ್ರಮಾತೃ, ಪ್ರಮಾಣ, ಪ್ರಮೇಯ. ನಾನು ಕಣ್ಣಿನಿಂದ ಈ ಟೇಬಲನ್ನು ನೋಡ್ತಾ ಇದ್ದೇನೆ. ನೋಡ್ತಾ ಇರ್ತಕ್ಕಂಥ ನಾನು ಪ್ರಮಾತೃ. ಈ ನೋಡ್ತಾ ಇರ್ತಕ್ಕಂಥ ವಸ್ತು ಪ್ರಮೇಯ. ಈ ಕಣ್ಣಿನಿಂದ ನೋಡ್ತಾ ಇದ್ದೀನಲ್ಲ, ಇದಕ್ಕೆ ಪ್ರಮಾಣ ಅಂತ ಹೆಸರು, ಪ್ರತ್ಯಕ್ಷ ಪ್ರಮಾಣ. ಯೋಗಸೂತ್ರವು ಕೂಡ ಇತರ ದರ್ಶನಗಳ ಹಾಗೆ 3 ಪ್ರಮಾಣಗಳನ್ನು ಒಪ್ಪಿಕೊಳ್ಳುತ್ತೆ: ಪ್ರತ್ಯಕ್ಷ, ಅನುಮಾನ, ಆಗಮ. ಇನ್ನು ಪ್ರಮಾಣ ಆದಮೇಲೆ ಇನ್ನು ಕೆಲವು ಅವಸ್ಥೆಗಳನ್ನು ವಿವರಿಸ್ತಾರೆ. ವಿಪರ್ಯಯ ಅಂತಾರೆ. ವಿಪರ್ಯಯ ಅಂತಂದರೆ ಒಂದು ವಸ್ತು ಹೇಗಿದೆಯೋ ಹಾಗಿಲ್ಲದೆ ಬೇರೆ ರೀತಿಯಲ್ಲಿ ಕಾಣಿಸ್ತಕ್ಕಂಥದ್ದು, ಭ್ರಮೆ ಅಂತ ಹೇಳಬಹುದು. ನಾವು ಸಂಜೆಯ ನಸುಗತ್ತಲಿನಲ್ಲಿ ಹಗ್ಗವನ್ನು ನೋಡಿ ಹಾವು ಅಂತ ತಿಳ್ಕೊತೇವೆ, ಇದು ವಿಪರ್ಯಯ. ಹಾಗೆಯೇ ವಿಕಲ್ಪ ಅಂತ ಹೇಳ್ತಾರೆ. ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ, ಸ್ಮೃತಿಯ. ವಿಕಲ್ಪ ಅಂತಂದರೆ ಒಂದು ವಸ್ತು ನಿಜವಾಗ್ಲೂ ಇಲ್ಲ, ಯಾರೋ ಒಂದು ಶಬ್ದವನ್ನು ಹೇಳ್ತಾರೆ, ನಾವು ಏನೋ ಕಲ್ಪಿಸ್ಕೋತೀವಿ ಮನಸ್ಸಿನಲ್ಲಿ. ವಸ್ತು ಶೂನ್ಯೋ ವಿಕಲ್ಪ, ಶಬ್ದಜ್ಞಾನಾನುಪಾತಿ ವಸ್ತು ಶೂನ್ಯೋ ವಿಕಲ್ಪ ಅಂತ. ಸಾಮಾನ್ಯವಾಗಿ ಇವರು ಕೊಡ್ತಕ್ಕಂಥ ದೃಷ್ಟಾಂತ ರಾಹುವಿನ ತಲೆ ಅಂತ. ರಾಹುವಿನ ತಲೆ ಅಂದ ಕೂಡಲೇ ಆನೆಯ ತಲೆ ಅಂತಂದಾಗ ಆನೆಗೆ ತಲೆಯಲ್ಲದೆ ಬೇರೆ ಅಂಗಗಳು ಉಂಟು, ಅದರಲ್ಲಿ ತಲೆ ಎನ್ನುವುದು ಒಂದು ಅಂಗ ಅಂತ ನಾವು ಅರ್ಥ ಮಾಡ್ಕೋತೀವಿ. ಆದರೆ ರಾಹುವಿಗೆ ತಲೆ ಒಂದೇ ಇರೋದು, ಬೇರೆ ಇಲ್ಲವೇ ಇಲ್ಲ. ಹಾಗಾದರೂ ಕೂಡ ಮನಸ್ಸಿನಲ್ಲಿ ರಾಹುವಿನ ಕಲ್ಪನೆಯನ್ನು ಮಾಡಿಕೊಂಡಾಗ ತಲೆಯ ಜೊತೆಗೆ ಇತರ ಅವಯವಗಳನ್ನು ಕೂಡ ಕಲ್ಪನೆ ಮಾಡ್ಕೋತೇವೆ. ಇದು ಒಂದು ರೀತಿಯ ಮನಸ್ಸಿನ ವೃತ್ತಿ. ಇನ್ನು ಮತ್ತೊಂದು ನಿದ್ರೆ. ಮನಸ್ಸಿನಲ್ಲಿ ಸಂಪೂರ್ಣವಾಗಿ ತಮೋಗುಣ ಎದ್ದಾಗ ಮನಸ್ಸಿನ ವೃತ್ತಿಗಳೆಲ್ಲ ನಿದ್ದೆ ಮಾಡ್ತಾ ಇರುತ್ತೆ. ವೃತ್ತಿಗಳು ಇರುತ್ತವೆ,
ಆದರೆ ಆ ವೃತ್ತಿಗಳು ಸಂಪೂರ್ಣ ತಮೋಗುಣದಲ್ಲೇ ಮುಳುಗಿ ಹೇಳ್ತಾ ಇರುತ್ತವೆ. ನಿದ್ರೆಯಲ್ಲಿ ವೃತ್ತಿಗಳಿಲ್ಲ ಅಂತ ಹೇಳೋದಿಲ್ಲ, ವೃತ್ತಿಗಳಿರುತ್ತವೆ. ತಮೋಗುಣದಲ್ಲಿ ಉಳಿದು ತಮೋಗುಣದಲ್ಲೇ ಎದ್ದು ಹೇಳ್ತಾ ಇರುತ್ತವೆ. ಇನ್ನು ಕೊನೆಯದನ್ನು ಸ್ಮೃತಿ ಅಂತ ಕರೀತಾರೆ. ಅನುಭೂತ ವಿಷಯ ಅಸಂಪ್ರಮೋಷಃ ಅಂತ. ನಾವು ಯಾವುದೋ ಒಂದು ವಿಷಯವನ್ನು ಅನುಭವಿಸಿರ್ತೇವೆ, ನೋಡಿರ್ತೇವೆ, ಕೇಳಿರ್ತೇವೆ. ನಾವು ಅದನ್ನು ನೆನಪಿಗೆ ತಂದುಕೊಂಡಾಗ ಆ ಸಂದರ್ಭದಲ್ಲಿ ನಾವು ಏನನ್ನು ನೋಡಿದ್ದೋ, ಕಂಡಿದ್ದೋ, ಕೇಳಿದ್ದೋ ಅದು ಸಂಪೂರ್ಣವಾಗಿ ನಮ್ಮ ಮನಸ್ಸಿಗೆ ಬಂದರೆ ಮಾತ್ರ ಸ್ಮೃತಿಯಾಗುತ್ತೆ. ಹೆಚ್ಚು ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಈ ರೀತಿ 5 ರೀತಿಯ ವೃತ್ತಿಗಳನ್ನು ಪತಂಜಲಿ ಮಹರ್ಷಿಗಳು ವಿವರಿಸಿದ್ದಾರೆ. ಇದಾದ ಮೇಲೆ ವಿಷಯ ಪ್ರವೇಶಕ್ಕೆ ಮುಂಚೆ ಪತಂಜಲಿ ಮಹರ್ಷಿಗಳು ಯೋಗದ ವಿರೋಧಿಗಳನ್ನು ವಿವರಿಸ್ತಾರೆ. ಇದನ್ನು ಯೋಗ ಅಂತರಾಯ ಅಂತ ಕರೀತಾರೆ. ಅಂತರ್ ಆಯಾತಿ, ನಮಗೂ ಮತ್ತು ಧ್ಯೇಯಕ್ಕೂ ಮಧ್ಯೆ ಬರುತ್ತವೆ ಅಬ್ಸ್ಟಕಲ್ಸ್. ಈ ಯೋಗ ವಿರೋಧಿಗಳು ಯಾವುದು ಅಂತಂದರೆ, ಮೊದಲನೆಯ ಪಟ್ಟಿಯಲ್ಲಿ 9 ವಿರೋಧಿಗಳನ್ನು ಹೇಳಿದ್ದಾರೆ. ವ್ಯಾಧಿ, ಸ್ಥಾನ, ಸಂಶಯ, ಪ್ರಮಾದ, ಆಲಸ್ಯ, ಅವಿರತಿ, ಭ್ರಾಂತಿದರ್ಶನ, ಅಲಬ್ಧಭೂಮಿಕತ್ವ, ಅನವಸ್ಥಿತತ್ವಾನಿ ಚಿತ್ತವಿಕ್ಷೇಪಾ ತೇ ಅಂತರಾಯಾ. ಈ 9 ಕೂಡ ಮನಸ್ಸನ್ನು ಕದಡುತ್ತವೆ, ವಿಕ್ಷೇಪಗೊಳಿಸುತ್ತೆ ಮನಸ್ಸನ್ನು. ಆದ್ದರಿಂದ ಯೋಗಕ್ಕೆ ಇವು ವಿಘ್ನಗಳು. ಮೊಟ್ಟ ಮೊದಲನೆಯದು ದೇಹದ ವ್ಯಾಧಿ. ದೇಹಕ್ಕೆ ಕಾಯಿಲೆ ಬಂದರೆ ಯಾವ ರೀತಿ ಯೋಗವೂ ಕೂಡ ಸಾಧ್ಯವಿಲ್ಲ. ಆದ್ದರಿಂದಲೇ ಯೋಗಶಾಸ್ತ್ರದಲ್ಲಿ ಶರೀರವನ್ನು ಆರೋಗ್ಯವಾಗಿ ಗಟ್ಟಿಮುಟ್ಟಾಗಿ ಇಟ್ಕೋಬೇಕು ಅನ್ನೋದನ್ನು ಒತ್ತಿ ಒತ್ತಿ ಹೇಳ್ತಾರೆ. ವ್ಯಾಧಿ ಬಂದರೆ ಏನು ಮಾಡಬೇಕು? ವೈದ್ಯರ ಹತ್ತಿರ ಹೋಗಬೇಕು, ಸರಿ ಮಾಡ್ಕೋಬೇಕು ಅಷ್ಟೇ, ಅದಕ್ಕೆ ಬೇರೆ ದಾರಿನೇ ಇಲ್ಲ. ಎರಡನೇದು ಸ್ಥಾನ, ಮನಸ್ಸಿನ ಸೋಮಾರಿತನ. ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡಬೇಕು, ನಾಳೆ ಮಾಡೋಣ ಅಂತ. ನಮ್ಮ ಸ್ವಭಾವನೇ ಹಾಗೆ. ಒಳ್ಳೆಯದೋ ನಾಳೆ, ಕೆಟ್ಟದ್ದೋ ಈಗಲೇ. ಅಂದಮೇಲೆ ಈ ಸ್ಥಾನವನ್ನು ಗೆಲ್ಲಬೇಕಾದರೆ ಸ್ವಲ್ಪ ಮನಃಶಕ್ತಿಯನ್ನು, ಸಂಕಲ್ಪ ಶಕ್ತಿಯನ್ನು ಉಪಯೋಗಿಸ್ಕೋಬೇಕು. ವಿಲ್ ಪವರ್. ಇಲ್ಲ, ಇದು ಒಳ್ಳೆಯದು, ನನ್ನ ಬುದ್ಧಿ ಹೇಳುತ್ತೆ ಒಳ್ಳೆಯದಾದ್ದರಿಂದ ಇದನ್ನು ಈಗಲೇ ಮಾಡಬೇಕು, ಈಗಲೇ ನಾನು ಮಾಡದೆ ಹೋದರೆ ನಾಳೆ ಕಷ್ಟಕ್ಕೆ ಗುರಿ ಆಗಬಹುದು. ಸ್ವಲ್ಪ ನಾವು ಅದನ್ನು ಶಕ್ತಿಯನ್ನು ಉಪಯೋಗಿಸ್ಬೇಕಾಗತ್ತೆ. ಎಷ್ಟೋ ಸಲ ಜನ ಹೇಳೋದುಂಟು, ನನಗೆ ವಿಲ್ ಪವರೇ ಇಲ್ಲ, ಮೈ ಮೈಂಡ್ ಈಸ್ ವೆರಿ ವೀಕ್ ಅಂತ. ಅವರಿಗೆ ನಾನು ಹೇಳೋದು ಇಷ್ಟೇ, ಈಗ ನೋಡಿ, ನೀವು ಸೂರ್ಯ ನಮಸ್ಕಾರವನ್ನು ಮಾಡಬೇಕು ಅಂತ ಪ್ರಾರಂಭ ಮಾಡ್ತೀರಿ. ಮೊದಲನೇ ದಿನ ಒಂದು 6-8 ಮಾಡೋಷ್ಟೊತ್ತಿಗೆ ಕೈಕಾಲು ಬಿದ್ದು ಹೋಗುತ್ತೆ, ಅಭ್ಯಾಸ ಇಲ್ಲ. ಆದರೆ ನೀವು ಬಿಡದೆ ಮಾಡ್ತೀರಿ ಅಂತ ಇಟ್ಕೊಳ್ಳೋಣ. ಒಂದು ವಾರ ಆಗೋಷ್ಟೊತ್ತಿಗೆ 8 ಸೂರ್ಯ ನಮಸ್ಕಾರವನ್ನು ತಡ್ಕೋಬೋದು. ಆಮೇಲೆ ಪ್ರತಿ ಸೋಮವಾರ 2 ಜಾಸ್ತಿ ಮಾಡ್ತಾ ಹೋಗೋದು. ಸೋಮವಾರ 8 ಇದ್ದದ್ದು 10 ಆದಾಗ ಸ್ವಲ್ಪ ತೊಂದರೆ ಆಗುತ್ತೆ, ಮಂಗಳವಾರಕ್ಕೆ ಸರಿ ಹೋಗುತ್ತೆ. ಹೀಗೆ 6 ತಿಂಗಳಾಗೋಷ್ಟೊತ್ತಿಗೆ ಬಹುಶಃ 100 ಸೂರ್ಯ ನಮಸ್ಕಾರ ಮಾಡ್ಬೋದು ನೀವು. ಈ ಶಕ್ತಿ ಎಲ್ಲಿಂದ ಬಂತು? ನೀವು ಹೊರಗಡೆಯಿಂದ ಅದನ್ನು ತಂದಿದ್ದಲ್ಲ, ಈ ಶರೀರದಲ್ಲಿ ಇದ್ದದ್ದನ್ನೇ ನೀವು ಬೆಳೆಸ್ಕೊಂಡು ಬಂದ್ರಿ. ಅದೇ ರೀತಿಯಲ್ಲಿ ವಿಲ್ ಪವರ್ ಕೂಡ ಬೆಳೆಸ್ಕೋಬಹುದು. ಸಣ್ಣ ಪುಟ್ಟ ವಿಷಯಗಳಲ್ಲಿ ಲರ್ನ್ ಟು ಡಿನೈ ಯುವರ್ ಸೆಲ್ಫ್, ಬೇಡ ಅಂಥೇಳಿ ಗಟ್ಟಿ ಮಾಡಿ ಮನಸ್ಸನ್ನು. ಅಷ್ಟರ ಮಟ್ಟಿಗೆ ಶಕ್ತಿ ಬರುತ್ತೆ. ನಾಳೆ ಇನ್ನು ಸ್ವಲ್ಪ ಹೆಚ್ಚು ಶಕ್ತಿ ಬರುತ್ತೆ. ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ಉದ್ಧರೇತ್ ಆತ್ಮನ ಆತ್ಮಾನಂ ಅಂತ. ನನಗೆ ಹಸಿವಾದರೆ ನೀವು ಊಟ ಮಾಡಿದ್ರೆ ನನಗೆ ತೃಪ್ತಿ ಸಿಗಲ್ಲ, ನಿಮ್ಮದನ್ನು ನೀವೇ ಮಾಡ್ಕೋಬೇಕು. ಮೂರನೇದು ಸಂಶಯ. ಈ ಸಂಶಯ ಪ್ರವೃತ್ತಿ ಸಾಮಾನ್ಯವಾಗಿ ಎಲ್ರಿಗೂ ಬರುತ್ತೆ. ಇದನ್ನು ವ್ಯಾಸ ಮಹರ್ಷಿಗಳು ಭಾಳ ಚೆನ್ನಾಗಿ ವಿವರಿಸ್ತಾರೆ. ಈ ಯೋಗ ಮಾರ್ಗವನ್ನು ಅನುಸರಿಸಲಿಕ್ಕೆ ನನಗೆ ಶಕ್ತಿ ಇದೆಯೋ ಇಲ್ವೋ ಮೊದಲನೇ ಸಂಶಯ. ಒಂದು ವೇಳೆ ನಾನು ಯೋಗ ಮಾರ್ಗವನ್ನು ಅನುಸರಿಸ್ತೀನಿ ಅಂತ ಇಟ್ಕೊಂಡ, ಸರಿಯಾದ ಗುರು ಸಿಗ್ತಾನೋ ಇಲ್ವೋ? ಒಂದು ವೇಳೆ ಗುರು ಸಿಗ್ತಾನೆ ಅಂತ ಇಟ್ಕೊಂಡ,
ಅದನ್ನು ಸರಿಯಾಗಿ ನಾನು ಅರ್ಥ ಮಾಡ್ಕೊಂಡು ಮಾಡ್ತೀನೋ ಇಲ್ವೋ, ಮಾಡಿದ್ರೂ ಕೂಡ ನನಗೆ ಫಲ ಸಿಕ್ಕುತ್ತೋ ಇಲ್ವೋ. ಸಂಶಯಾತ್ಮ ವಿನಶ್ಯತಿ ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ. ಆದ್ದರಿಂದ ನಾವು ಈ ಸಂಶಯವನ್ನು ಗೆಲ್ಲಬೇಕಾದರೆ ಗುರುವಾಕ್ಯದಲ್ಲಿ, ಶಾಸ್ತ್ರವಾಕ್ಯದಲ್ಲಿ ನಂಬಿಕೆ ಇಟ್ಕೊಂಡು ಕಣ್ಣು ಮುಚ್ಕೊಂಡು ನುಗ್ಗಬೇಕು, ಬೇರೆ ದಾರಿಯೇ ಇಲ್ಲ. ಇನ್ನು 4ನೇದು ಪ್ರಮಾದ, ಕೇರ್ಲೆಸ್ನೆಸ್. ನಾವು ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಜಗತ್ತಿನಲ್ಲಿ ಜಾರಿ ಬೀಳ್ತಕ್ಕಂಥ ಸಂಭವ ಉಂಟು. ಹಾಗೆ ಯೋಗ ಮಾರ್ಗದಲ್ಲೂ ಕೂಡ ಸದಾಕಾಲ ಎಚ್ಚರದಿಂದ ಇರಬೇಕು. ಇನ್ನು 5ನೇದು ಆಲಸ್ಯ, ಶರೀರದ ಸೋಮಾರಿತನ. ಶರೀರದ ಸೋಮಾರಿತನವೂ ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ದೊಡ್ಡ ವಿಘ್ನ. ಅದಕ್ಕಾಗಿ ನಾವು ಸ್ವಲ್ಪ ರಜೋಗುಣವನ್ನು ಬೆಳೆಸ್ಕೊಂಡು ಕೆಲಸ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಏನೂ ಇಲ್ಲದೆ ಸೋಮಾರಿಯಾಗಿ ಕುಳಿತುಕೊಳ್ಳೋದಕ್ಕಿಂತ ಉಪಯುಕ್ತವಾಗತಕ್ಕಂಥ ಒಂದು ಕೆಲಸವನ್ನು ಇಟ್ಕೊಂಡು ಮಾಡಬೇಕು ಅದನ್ನು. ಇನ್ನು ಅವಿರತಿ. ಅವಿರತಿ ಅಂತಂದರೆ ವೈರಾಗ್ಯ ಇಲ್ಲದೇ ಇರತಕ್ಕಂಥದ್ದು. ಪ್ರಾಪಂಚಿಕ ವಿಷಯ ವಸ್ತುಗಳ ಮೇಲೆ ತುಂಬ ಪ್ರೀತಿ, ವಿಶ್ವಾಸ, ಅಭಿಮಾನ. ವೈರಾಗ್ಯ ಇಲ್ಲದೆ ಹೋದರೆ ಯೋಗ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ವೈರಾಗ್ಯದ ವಿಷಯವನ್ನು ನಾವು ಮುಂದೆ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಅಧ್ಯಯನ ಮಾಡಬಹುದು. ಇದಾದ ಮೇಲೆ ಭ್ರಾಂತಿ ದರ್ಶನ, ಅಲಬ್ಧ ಭೂಮಿಕತ್ವ, ಅನವಸ್ಥಿತತ್ವ ಅಂತ 3 ಕಡೆಯ 3 ಹೆಜ್ಜೆಗಳು. ಇದು ಕೂಡ ಯೋಗ ವಿರೋಧಿಗಳು. ಭ್ರಾಂತಿ ದರ್ಶನ ಅಂತಂದರೆ ನಾವು ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ ಅಂತ ತಿಳ್ಕೋತೀವಿ, ಎಲ್ಲೋ ಏನೋ ತಪ್ಪಾಗಿರುತ್ತೆ. ಆದ್ದರಿಂದ ನಮಗೆ ಸರಿಯಾದ ರೀತಿಯ ಅನುಭವ ಬರೋ ಬದಲು ಒಂದು ಭ್ರಾಂತಿ ಉಂಟಾಗುತ್ತೆ. ನಾವು ಅದನ್ನು ಯೋಗ ಅಂತ ಭಾವಿಸಿಬಿಡ್ತೀವಿ. ಅನೇಕ ವರ್ಷಗಳ ಹಿಂದೆ ನಮ್ಮ ಆಶ್ರಮಕ್ಕೆ ಬರ್ತಾ ಇದ್ದಂಥ ಒಬ್ಬರು ವಿದ್ಯಾರ್ಥಿಗಳು ಮಂತ್ರದೀಕ್ಷೆ ತಗೋಬೇಕು ಅಂದರು. ಸರಿ, ತ್ಯಾಗೀಶ ಅಂದೋದಕ್ಕೆಲ್ಲ ವ್ಯವಸ್ಥೆ ಮಾಡಿದರು. ಮಂತ್ರದೀಕ್ಷೆ ತೊಗೊಂಡು ಬಂದ ಮೇಲೆ ಪ್ರತಿ ದಿವಸ ಬೆಳಗ್ಗೆ ಕೂತ್ಕೊಂಡು 8 ಗಂಟೆಯಿಂದ 9 ಗಂಟೆ ತನಕ ಜಪ ಮಾಡೋದು. ಒಂದು ವಾರ ಕೂಡ ಆಗಿಲ್ಲ, ಅದ್ಭುತವಾದಂಥ ಗಂಟೆ ಶಬ್ದ ಕೇಳಿಸೋದು. ಆ ಹುಡುಗನಿಗೆ ಖುಷಿಯಾಗೋಯ್ತು. ಒಂದೇ ವಾರದಲ್ಲಿ ನನಗೆ ಸಾಕ್ಷಾತ್ಕಾರ ಆಗ್ತಾಯಿದೆ, ಅದ್ಭುತವಾದಂತಹ ಘಂಟಾನಾದ ಕೇಳಿಸ್ತಾ ಇದೆ. ಆಮೇಲೆ ವಿಚಾರಿಸಿ ನೋಡಿದ್ರೆ ಪಕ್ಕದ ಮನೆಯಲ್ಲಿ ಬಾಡಿಗೆಗಿದ್ದವರು ಹೋಗಿ ಬೇರೆಯವರು ಬಂದಿದ್ದಾರೆ. ಇವರ ಕೂತ್ಕೋತಾ ಇದ್ದ ರೂಮ್ ಪಕ್ಕದಲ್ಲಿ ಅವ್ರ ರೂಮು, ಅವರು ದೇವ್ರ ಪೂಜೆ ಮಾಡ್ತಾಯಿದ್ದಾರೆ, ಅಲ್ಲಿ ಗಂಟೆ ಅಡಾಡಿಸ್ತಾ ಇದ್ದಾರೆ. ಈ ರೀತಿ ಎಷ್ಟೋ ಸಲ ಭ್ರಾಂತಿ ದರ್ಶನ ಆಗೋದುಂಟು. ಇನ್ನು ಅಲಬ್ಧ ಭೂಮಿಕತ್ವ ಅಂತಂದರೆ ಎಷ್ಟೇ ಕಷ್ಟಪಟ್ಟು ಸಾಧನೆ ಮಾಡ್ತಾ ಇದ್ದರೂ ಕೂಡ ಸಾಧನೆಯಿಂದ ಏನು ಪಡಿಬೇಕೋ ಸಿಗ್ತಾ ಇಲ್ಲ ಅದು. ಇದಕ್ಕೆ ಪರಮಹಂಸರು ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಒಬ್ಬ ರೈತ ಬೆಳಗಿನಿಂದ ಸಾಯಂಕಾಲದವರೆಗೂ ಕೂಡ ಏತದಿಂದ ನೀರನ್ನು ಎತ್ತಿ ಎತ್ತಿ ಹಾಕ್ತಾ ಇದ್ದಾನೆ ತನ್ನ ಜಮೀನಿಗೆ. ಬೆಳಗ್ಗೆ ಬಂದು ನೋಡಿದ್ರೆ ಒಂದು ತೊಟ್ಟು ನೀರಿಲ್ಲ, ಎಲ್ಲ ಒಣಗಿದೆ. ಯಾಕೆ ಅವನಿಗೆ ಅರ್ಥವಾಗಲಿಲ್ಲ. ಕೊನೆಗೆ ಇನ್ನೊಬ್ಬ ಅನುಭವಸ್ಥ ರೈತನನ್ನು ಕರ್ಕೊಂಬರ್ತಾನೆ. ಅವನೇನು ಮಾಡ್ತಾನೆ, ನಡಿಯಣ್ಣ ಹೋಗು, ಇಲ್ಲ ಒಂದು ರೌಂಡ್ ನೋಡ್ಕೊಂಬರೋಣ ನಿನ್ನ ಹೊಲ ಜಮೀನನ್ನು ಅಂತ ಒಂದು ದೊಡ್ಡ ದೊಣ್ಣೆ ತಗೋತಾನೆ, ಹೋಗ್ತಾನೆ. ಅಲ್ಲಲ್ಲೇ ಪೊದೆಗಳು ಬೆಳೆದಿರುತ್ತವೆ. ಆ ಪೊದೆಗಳನ್ನು ಹೀಗೆ ಸರಿಸಿದ್ರೆ ಹೆಗ್ಗಣದ ಗೂಡುಗಳು, ಅಲ್ಲಿ ತೂತುಗಳು. ಇವನು ಎಷ್ಟು ನೀರನ್ನು ಹಾಕಿದ್ರೂ ಅದೆಲ್ಲ ಹೋಗೋದು. ಆಗ ಅವನು ಹೇಳ್ದ, ಈ ಪೊದೆಗಳನ್ನೆಲ್ಲ ಕತ್ತರಿಸು, ಈ ತೂತುಗಳನ್ನೆಲ್ಲ ಕಲ್ಲು ಹಾಕಿ ಮುಚ್ಚು, ಸರಿ ಹೋಗುತ್ತೆ ಅಂತ. ಹಾಗೆ ಎಷ್ಟೋ ಸಲ ನಾವು ಯಾವುದೋ ಒಂದು ನಮ್ಮ ವ್ಯಕ್ತಿತ್ವದಲ್ಲಿ ಯಾವುದೋ ಒಂದು ಕೆಟ್ಟ ಸಂಸ್ಕಾರ ನಮ್ಗೆ ಗೊತ್ತಿಲ್ಲದೆ ಇರಬಹುದು, ಅದರ ಮೂಲಕ ನಮ್ಮ ಸಾಧನೆಯೆಲ್ಲ ವ್ಯರ್ಥವಾಗ್ತಾ ಇರುತ್ತೆ. ಕಡೆಯದು ಅನವಸ್ಥಿತತ್ವ. ಇದಕ್ಕೂ ಕೂಡ ಪರಮಹಂಸರು ಒಂದು ದೃಷ್ಟಾಂತ ಕೊಡ್ತಾರೆ. ಒಂದು ಹಳ್ಳಿ ಮನೆಯಲ್ಲಿ ಸೂರ್ಯನ ಹತ್ತಿರ ಒಂದು ತೂತು, ಅಲ್ಲೊಂದು ಮುಂಗುಸಿ ಗೂಡು ಮಾಡಿಕೊಂಡಿದೆ. ಈ ಹಳ್ಳಿ ಹುಡುಗರು, ತುಂಟ ಹುಡುಗರು ಏನು ಮಾಡಿದ್ದಾರೆ, ಆ ಮುಂಗುಸಿ ಬಾಲಕ್ಕೆ ಒಂದು ಸಣ್ಣ ಕಲ್ಲು ಕಟ್ಟಿದ್ದಾರೆ.
ಈ ಮುಂಗುಸಿ ಪಾಪ ತುಂಬ ಕಷ್ಟಪಟ್ಕೊಂಡು ಗೂಡಿನ ತನಕ ಹೋಗುತ್ತೆ, ವಾಪಸ್ ಬರುತ್ತೆ. ಗೂಡಿನೊಳಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಕಲ್ಲು ತೆಗಿಯೋವರೆಗೆ ಅದು ಮಾಡೋಕ್ಕಾಗಲ್ಲ ಅಂತ ಇಟ್ಕೊಳ್ಳಿ. ಹಾಗೆ ಬಹಳ ಕಷ್ಟಪಟ್ಟು ಯಾವುದೋ ಒಂದು ಯೋಗ ಭೂಮಿಯನ್ನು ತಲುಪಬೇಕು ಅಂತ ಸಾಧನೆ ಮಾಡ್ತಾ ಇರ್ತೀವಿ. ಯಾವುದೋ ಪೂರ್ವಜನ್ಮದ ಒಂದು ದುಷ್ಟ ಸಂಸ್ಕಾರ ಎಳೆದಾಕ್ಬಿಡುತ್ತೆ. ಈ ಮೂರರಲ್ಲಿ ಭ್ರಾಂತಿ ದರ್ಶನ, ಅಲಬ್ಧ ಭೂಮಿಕತ್ವ, ಅನವಸ್ಥಿತತ್ವಕ್ಕೆ ಇರೋ ಮಾರ್ಗ ಒಂದೇ ಒಂದು, ಗುರುಗಳನ್ನು ಆಶ್ರಯಿಸಿ ಅವರಿಂದ ನಾವು ವಿಷಯವನ್ನು ತಿಳ್ಕೋಬೇಕು. ಈ ರೀತಿ ಆಗ್ತಾಯಿದೆ. ಏನು ಮಾಡಬೇಕು? ನಾವು ನೋಡ್ತಾ ಇದ್ವಿ ಎಷ್ಟೋ ಸಲ ಪರಂಪೂಜ್ಯ ಯತೀಶ್ವರಾಂಜಿಯವ್ರ ಹತ್ರ ಅವ್ರ ಶಿಷ್ಯರುಗಳು ಬಂದು ಅನೇಕ ರೀತಿಯ ಸಮಸ್ಯೆಗಳನ್ನ ಅವ್ರ ಮುಂದೆ ಇಡೋರು. ಸ್ವಾಮೀಜಿಯವರು ಬಹಳ ಸುಲಭವಾಗಿ ಅದನ್ನು ಪರಿಹಾರ ಮಾಡ್ತಾಯಿದ್ದರು. ಈ 9 ಅಂತರಾಯಗಳ ಜೊತೆಗೆ ಇನ್ನೂ ಒಂದು 5 ಅಂತರಾಯಗಳಿವೆ ಅಂತ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ. ಇವುಗಳನ್ನು ವಿಕ್ಷೇಪ ಸಹಭುವ ಅಂತ ಕರೆದಿದ್ದಾರೆ. ಮನಸ್ಸನ್ನು ವಿಕ್ಷೇಪಗೊಳಿಸ್ತಕ್ಕಂಥ ಈ 9 ಅಂತರಾಯಗಳಿದೆಯಲ್ಲ, ಅವುಗಳ ಜೊತೆಯಲ್ಲೇ ಇವು ಸೇರಿಕೊಂಡು ಇವು ಕೂಡ ತೊಂದರೆಯನ್ನು ಕೊಡ್ತಾ ಇವೆ. ಮೊದಲನೇದು ದುಃಖ. ಜೀವನದಲ್ಲಿ ಎಲ್ರಿಗೂ ದುಃಖ ಬಂದೇ ಬರುತ್ತೆ. ದುಃಖ ಬಂದಾಗ ಮನಸ್ಸು ವಿಚಲಿತವಾಗುತ್ತೆ, ಧ್ಯಾನ ಮಾಡೋದಕ್ಕೆ ಸಾಧ್ಯವಿಲ್ಲ. ಎರಡನೇದು ದೌರ್ಮನಸ್ಯ, ಡಿಸಪಾಯಿಂಟ್ಮೆಂಟ್ ಅಂತ ಹೇಳ್ತಾರೆ. ಏನೋ ಬೇಕು ಅಂತ ಆಸೆ ಪಟ್ಟಿರ್ತೀವಿ, ಸಿಕ್ಕೋದಿಲ್ಲ, ಮನಸ್ಸು ಕುಗ್ಗಿ ಹೋಗುತ್ತೆ. ಒಮ್ಮೆ ಒಬ್ಬ ಶಿಷ್ಯರು ಯತೀಶ್ವರಾಂಜಿಯವ್ರ ಹತ್ರ ಬಂದರು. ನಾನು ಪಕ್ಕದಲ್ಲಿ ಕೂತಿದ್ದೆ. ಕೇಳಿದ್ರು ಅವನನ್ನು, ಏನಪ್ಪ ಮಂತ್ರದೀಕ್ಷೆ ತಗೊಂಡಿದ್ದಿ, ಶ್ರದ್ಧೆಯಿಂದ ಜಪ ಧ್ಯಾನಾದಿಗಳನ್ನು ಮಾಡ್ತಾ ಇದೆಯೋ? ಓ ಇಲ್ಲ ಸ್ವಾಮೀಜಿ, 1 ತಿಂಗಳಿಂದ ನಿಲ್ಲಿಸ್ಬಿಟ್ಟಿದ್ದೀನಿ ಅಂತ. ಯಾಕೋ ಮನಸ್ಸು ಸರಿ ಇಲ್ಲ, ತುಂಬ ತೊಂದರೆಗಳು ಮನೆಯಲ್ಲಿ ಮನಸ್ಸು ನಿಲ್ತಾನೇ ಇಲ್ಲ, ಅದಕ್ಕೋಸ್ಕರ ಮಾಡ್ತಾಯಿಲ್ಲ. ಆವಾಗ ಅವರು ಒಂದು ಮಾತನ್ನು ಹೇಳಿದರು, ನೋಡು, ಎಲ್ಲಿ ತನಕ ನೀನು ಆರೋಗ್ಯವಾಗಿ ಇರ್ತೀಯೋ ಅಲ್ಲಿ ತನಕ ನೀನು ಡಾಕ್ಟ್ರ್ ಹತ್ರ ಹೋಗೋದಿಲ್ಲ. ನೀನು ಆರೋಗ್ಯ ಕೆಟ್ಟಿರುವಾಗ ಡಾಕ್ಟ್ರ್ ಹತ್ರ ಹೋಗ್ತಾನೆ. ಅದೇ ರೀತಿಯಲ್ಲಿ ಮನಸ್ಸು ವಿಚಲಿತವಾಗಿರುವಾಗ, ವಿಕ್ಷಿಪ್ತವಾಗಿರುವಾಗ, ಚಿಂತೆಗೆ ಒಳಗಾಗಿರುವಾಗ ಈ ಮೆಡಿಟೇಷನ್ ಎಂಬತಕ್ಕಂಥ ಡಾಕ್ಟ್ರು ತುಂಬ ಬೇಕು ಅಂತ. ಒಂದು ವೇಳೆ ಏಕಾಗ್ರತೆ ಇಲ್ಲದೇ ಹೋದ್ರೂ ಜಪವನ್ನು ಜಾಸ್ತಿ ಮಾಡೋದರಿಂದ ಮನಸ್ಸು ಹತೋಟಿಗೆ ಬರುತ್ತೆ ಅಂತ ಹೇಳಿದರು. ಮೂರನೇದು ಅಂಗಮೇಜಯತ್ವ ಅಂತ ಹೇಳ್ತಾರೆ, ರೆಸ್ಟ್ಲೆಸ್ನೆಸ್ ಆಫ್ ದಿ ಲಿಮ್ಸ್. ಒಂದು 5 ನಿಮಿಷ ಕೂತ್ಕೋತಾನೆ, 108 ಯೋಗಾಸನ ಹಾಕ್ತಾನೆ, ಹೀಗೆ ಹಾಗೆ ಆಡ್ತಾ ಇರುತ್ತೆ. ಅದು ಕೂಡ ಯೋಗಕ್ಕೆ ಒಂದು ವಿಘ್ನ. ಇನ್ನು ಕಡೆ 2 ಶ್ವಾಸ ಮತ್ತು ಪ್ರಶ್ವಾಸ, ಇದು ಪ್ರಾಣಾಯಾಮಕ್ಕೆ ಬರತಕ್ಕಂಥ ವಿಘ್ನಗಳು. ಒಳಕ್ಕೆ ತಗೋಬೇಕು ಶ್ವಾಸ ಅನ್ನೋವಾಗ ಆಚೆ ಬರುತ್ತೆ, ಆಚೆ ಬಿಡಬೇಕು ಅನ್ನೋ ಒಳಕ್ಕೆ ಹೋಗುತ್ತೆ. ಶ್ವಾಸದ ಮೇಲೆ ಕಂಟ್ರೋಲ್ ಇರಲ್ಲ. ಅದರಿಂದ ಪ್ರಾಣಾಯಾಮವನ್ನು ಸರಿಯಾದ ರೀತಿಯಲ್ಲಿ ಕಲಿತುಕೊಂಡು ಅಭ್ಯಾಸ ಮಾಡಿದಾಗ ಇದೆಲ್ಲವನ್ನು ಕೂಡ ಹೋಗಲಾಡಿಸಬಹುದು. ಇನ್ನು ಯೋಗ ಸಾಧನೆಗಳ ಬಗ್ಗೆ ವಿಸ್ತಾರವಾಗಿ ವಿವೇಚನೆ ಮಾಡಿ ನೋಡೋಣ. ಮನಸ್ಸು ಸದಾ ಕಾಲವೂ ಕೂಡ ವೃತ್ತಿಗಳ ರೂಪದಲ್ಲಿ ಹೇಳ್ತಾ ಇದೆ, ಒಪ್ಪೋಣ. ಈ ವೃತ್ತಿಗಳನ್ನು ಯಾವ ರೀತಿ ನಿರೋಧ ಮಾಡುವುದು, ನಿಗ್ರಹ ಮಾಡುವುದು, ಅದಕ್ಕೇನಾದರೂ ಉಪಾಯ ಉಂಟೆ ಅಂತಂದರೆ ಪತಂಜಲಿ ಮಹರ್ಷಿಗಳು ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ ಅಂತ ಹೇಳ್ತಾರೆ. ನಾವು ಗೀತೆಯಲ್ಲಿ ನೋಡಿದ್ದೇವೆ, ಕೃಷ್ಣ ಯೋಗದ ವಿಷಯವನ್ನು ಹೇಳ್ತಾ ಇದ್ದಾನೆ. ಅರ್ಜುನನ ಮನಸ್ಸಿಗೆ ತುಂಬ ಕಸಿವಿಸಿಯಾಗುತ್ತೆ. ಚಂಚಲಂ ಹಿಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ ಅಂತ ಹೇಳ್ತಾನೆ. ಗಾಳಿನ ಬೇಕಾದರೂ ಹಿಡಿದು ಕಟ್ಟಿ ಹಾಕ್ಬೋದು, ಮನಸ್ಸನ್ನು ಹಿಡಿದಲ್ಲಿ ಇಟ್ಕೊಳ್ಳೋದು ಕಷ್ಟ ಅಂತ.
ಆಗ ಕೃಷ್ಣ ಅದೇ ಮಾತನ್ನು ಹೇಳ್ತಾನೆ, ಅದು ನಿಜ, ಆದರೆ ಅಭ್ಯಾಸ ಮತ್ತು ವೈರಾಗ್ಯದಿಂದ ನಿಗ್ರಹ ಮಾಡಬಹುದು. ಅಭ್ಯಾಸ ಏನಿತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಅದೇ ಮಾತನ್ನು ಇಲ್ಲಿ ನಾವು ಕಾಣ್ತೇವೆ, ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ ಅಂತ. ಈ ಮನಸ್ಸಿನ ವೃತ್ತಿಗಳನ್ನು ನಿರೋಧ ಮಾಡಬೇಕಾದರೆ ಒಂದು ಅಭ್ಯಾಸ, ಇನ್ನೊಂದು ವೈರಾಗ್ಯ. ಅಭ್ಯಾಸ ಅಂತಂದ್ರೇನು? ತತ್ರ ಸ್ಥಿತೌ ಯತ್ನಃ ಅಭ್ಯಾಸ ಅಂತ ಅವರೇ ಹೇಳ್ತಾರೆ. ಈಗ ನೋಡಿ, ನಾವು ಜಪಕ್ಕೆ ಧ್ಯಾನಕ್ಕೆ ಕುಳಿತುಕೊಂಡಿದ್ದೇವೆ. ಬಹಳ ಕಷ್ಟಪಟ್ಟು 1 ನಿಮಿಷ ಅಥವಾ ಒಂದು 10 ಕ್ಷಣ ಕಾಲ ನಮ್ಮ ಮನಸ್ಸನ್ನು ಹಿಡಿದು ಒಂದು ಕಡೆ ನಿಲ್ಲಿಸಿರ್ತೀವಿ ಇಷ್ಟ ದೇವತೆ ಮೇಲೆ. ತತ್ರ ಸ್ಥಿತವು, ಆ ಸ್ಥಿತಿಯಲ್ಲಿ ಅದನ್ನು ಇಡುವುದಕ್ಕೆ ಮಾಡ್ತಕ್ಕಂಥ ಮತ್ತೆ ಮತ್ತೆ ಮಾಡ್ತಕ್ಕಂತಹ ಅಭ್ಯಾಸಕ್ಕೆ ಅಭ್ಯಾಸ ಅಂತಲೇ ಹೆಸರು. ಒಂದು ಕ್ಷಣ ನಿಲ್ಲಿಸಿದ್ದೀವಿ, ಎಲ್ಲೋ ಓಡಿ ಹೋಗುತ್ತೆ ಮತ್ತೆ ತರೋದು, ಎಲ್ಲೋ ಓಡಿ ಹೋಗುತ್ತೆ ಮತ್ತೆ ತರೋದು. ರಿಪಿಟೇಷನ್ ಆಫ್ ಪ್ರಾಕ್ಟೀಸ್. ಈ ಅಭ್ಯಾಸದ ಬಗ್ಗೆ ಯಾವಾಗ ಅದು ಗಟ್ಟಿಯಾಗಿ ನಿಲ್ಲುತ್ತೆ ಅನ್ನೋದನ್ನು ಸೂಚಿಸೋದಕ್ಕೆ ಮುಂದಿನ ಸೂತ್ರದಲ್ಲಿ ವಿವರಿಸ್ತಾರೆ. ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಆಸೇವಿತೋ ದೃಢಭೂಮಿ ಅಂತ. ಈ ಅಭ್ಯಾಸ ದೃಢವಾಗಬೇಕಾದರೆ ಈ ರೀತಿ ಮಾಡಬೇಕು. ಮೊದಲನೇದು, ಅದನ್ನು ದೀರ್ಘಕಾಲ ಮಾಡಬೇಕು. 1 ದಿನ 2 ದಿನದಲ್ಲಿ ಆಗ್ತಕ್ಕಂಥದ್ದಲ್ಲ ಇದು. ಜೀವನ್ಮುಕ್ತಿ ವಿವೇಕ ಅಂತ ಒಂದು ಗ್ರಂಥ ಇದೆ, ವಿವೇಕಾನಂದ, ಅದು ವಿದ್ಯಾರಣ್ಯರದು. ಅದರ 3ನೇ ಅಧ್ಯಾಯದಲ್ಲಿ ಈ ಯೋಗ ಸೂತ್ರಗಳನ್ನು ಆರಿಸಿಕೊಂಡು ಅದರ ಮೇಲೆ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಂದು ಒಳ್ಳೆಯ ಕಥೆ ಹೇಳ್ತಾರೆ. ಒಬ್ಬ ಬ್ರಾಹ್ಮಣ ಇದ್ದನಂತೆ, ಆತನಿಗೆ ಒಬ್ಬ ಮಗ ಇದ್ದ. ಈ ಬ್ರಾಹ್ಮಣ ಶುದ್ಧ ಶುಂಠಿಕಾಯಿ ಅಂತೀವಲ್ಲ, ಹಾಗೆ ಅವನು ಏನೂ ಓದ್ದವನಲ್ಲ. ಆದರೆ ತನ್ನ ಮಗನಾದರೂ ವಿದ್ಯಾಭ್ಯಾಸದಿಂದ ಪಂಡಿತನಾಗಬೇಕು ಅಂತ ಒಂದು ಆಶೆಯಿಂದ ಗುರುಗೃಹಕ್ಕೆ ಕಳಿಸ್ತಾನೆ ಅವನನ್ನು. ಗುರುಗೃಹಕ್ಕೆ ಕಳಿಸಿ ಆದಮೇಲೆ 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು, 4 ದಿನ ಆಯಿತು, 5ನೇ ದಿನ ಚಡಬಡಿಸ್ತಾ ಇದ್ದಾನಂತೆ. ಆಗ ಇನ್ನೊಬ್ಬ ಅವನ ಮಿತ್ರ ಬಂದು ಕೇಳಿದಂತೆ, ಏನಾಯಿತು, ಯಾಕೆ ಒದ್ದಾಡ್ತಾ ಇದ್ದೀ, ಕಷ್ಟಪಡ್ತಾ ಇದ್ದೀ? ಅಲ್ಲ, ನನ್ನ ಮಗ ಗುರುಗೃಹಕ್ಕೆ ವೇದಾಭ್ಯಾಸಕ್ಕೆ ಹೋದವನು 5 ದಿನ ಆದರೂ ಬಂದಿಲ್ವಲ್ಲ ಅಂತ. ಅದಕ್ಕೆ ಅವನು ಹೇಳಿದಂತೆ, 5 ದಿನಕ್ಕೆ ಹೇಗಪ್ಪ ಬರಲಿಕ್ಕಾಗತ್ತೆ? ಇವನು ಕೋಪ ಬಂದುಬಿಡ್ತಂತೆ. ನನಗೇನು ಗೊತ್ತಿಲ್ವಾ, ವೇದಗಳು ಎಷ್ಟಿದೆ? 4 ವೇದ, ಒಂದೊಂದು ವೇದಕ್ಕೆ ಒಂದೊಂದು ದಿವಸ ಲೆಕ್ಕಾಚಾರ. ಅಂದರೆ ಒಂದೊಂದು ವೇದಕ್ಕೆ ಒಂದೊಂದು ದಿನ ಅಂತ ನಾವು ಲೆಕ್ಕಾಚಾರ ಮಾಡಿದ್ರೆ ಹೇಗೆ ಅವಿವೇಕಿಗಳಾಗ್ತೀವೋ, ಹಾಗೆಯೇ ಯೋಗದ ಬಗ್ಗೆ ಕೂಡ ಕೇವಲ ದಿನಗಳಲ್ಲಿ, ಪಕ್ಷಗಳಲ್ಲಿ, ಮಾಸಗಳಲ್ಲಿ, ವರ್ಷಗಳಲ್ಲಿ ನಾವು ಈ ಯೋಗದ ಅನುಭವವನ್ನು ಬಯಸಿದ ಪಕ್ಷದಲ್ಲಿ ಅವನ ಹಾಗೆ ಹುಚ್ಚರಾಗ್ತೇವೆ. ಯಾವ ಜೀವವೂ ಅನುಭವ ಆಗದೇ ಇರಬಹುದು. ಕಾರಣ ಏನು ಅಂತಂದರೆ ನಮ್ಮ ಸಂಸ್ಕಾರಗಳು. ನಾವು ಹಿಂದಿನ ಜನ್ಮದಲ್ಲಿ ಎಲ್ಲಿ ಮುಗಿಸಿದ್ವೋ ಅಲ್ಲಿಂದ ಪ್ರಾರಂಭ. ಹಿಂದಿನ ಜನ್ಮದಲ್ಲಿ ನಾವು -LKGನಲ್ಲಿದ್ದರೆ ಈಗ ಈ ಸಲ ಅಲ್ಲಿಂದೇ ಪ್ರಾರಂಭ. ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ಬರು ಒಂದೊಂದು ಮಟ್ಟದಲ್ಲಿದ್ದಾರೆ. ಆದ್ದರಿಂದ ಅದು ದೀರ್ಘಕಾಲ ಮಾಡಬೇಕು, ಸಂದೇಹವೇ ಇಲ್ಲ. ಇನ್ನೊಂದು 2ನೇದು ನೈರಂತರ್ಯ. ಬರೀ ದೀರ್ಘಕಾಲ ಮಾಡಿದ್ರೆ ಸಾಲದು, ನಿರಂತರವಾಗಿ ಮಾಡಬೇಕು. ದೇರ್ ಶುಡ್ ಬಿ ನೋ ಬ್ರೇಕ್ಸ್ ಇನ್ ಬಿಟ್ವೀನ್ ಅಂತ. ಈಗ ನೋಡಿ, ಯಾರೋ ಒಬ್ಬರು ಒಂದು ವೀಣೆ ಕಲೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಭಾಳ ಜೋರಾಗಿ 3-4 ತಿಂಗಳು ಚೆನ್ನಾಗಿ ಕಲಿತು ಆಮೇಲೆ 6 ತಿಂಗಳು ರಜೆ ಕೊಟ್ಬಿಡ್ತಾರೆ ಅಂತ ಇಸ್ಕೊಳ್ಳ. ಮತ್ತೆ ಪ್ರಾರಂಭದಿಂದ ಮಾಡಬೇಕಾಗತ್ತೆ. ಯಾವ ಕಲೆಯನ್ನೇ ಆಗಲಿ ನಾವು ಕಲಿಬೇಕಾದರೆ ನಿರಂತರವಾಗಿ
ಸಾಧನೆ ಮಾಡಬೇಕು. ಹಾಗೆ ಯೋಗಶಾಸ್ತ್ರ ಕೂಡ. ಮೂರನೇದು ಸತ್ಕಾರ ಅಂತ ಹೇಳ್ತಾರೆ. ನಾವು ಮಾಡ್ತಕ್ಕಂತಹ ಯೋಗಾಭ್ಯಾಸದ ಮೇಲೆ ಶ್ರದ್ಧೆ, ಪ್ರೀತಿ, ವಿಶ್ವಾಸ ಇರಬೇಕು. ಹಳೆ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ, ಕೆಲವು ಬ್ರಾಹ್ಮಣರ ಮನೆಗಳಲ್ಲಿ ಮುಂಜಿ ಮಾಡಿದ ಮೇಲೆ ಅವನಿಗೆ ಸಂಧ್ಯಾವಂದನೆ ಮಾಡಿದ ಹೊರತು ಕಾಫಿ ಕೊಡಲ್ಲ ಅಂತ ಮಾಡೋರು. ಅವನೇನು ಮಾಡೋ 1.5 ನಿಮಿಷದಲ್ಲಿ ಮುಗಿಸ್ಬಿಟ್ಟು ಎದ್ದಿಟ್ಟು ಬಂದುಬಿಡೋ. ಆ ರೀತಿ ಮಾಡಿದರೆ ಪ್ರಯೋಜನ ಇಲ್ಲ. ಸತ್ಕಾರ ಬೇಕು. ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಆಸೇವಿತೋ ದೃಢಭೂಮಿಹಿ. ಇನ್ನು ವೈರಾಗ್ಯದ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ದೃಷ್ಟ ಆನುಶ್ರವಿಕ ವಿಷಯ ವಿತೃಷ್ಣಸ್ಯ ವಶೀಕಾರ ಸಂಜ್ಞಾ ವೈರಾಗ್ಯಂ. ಅಭ್ಯಾಸದ ಜೊತೆಗೆ ವೈರಾಗ್ಯವೂ ಬೇಕು. ಇದನ್ನು ವಿದ್ಯಾರಣ್ಯರು ಬಹಳ ಚೆನ್ನಾಗಿ ವಿವರಿಸ್ತಾರೆ. ಈ ವೈರಾಗ್ಯದಲ್ಲಿ 4 ಹಂತಗಳು ಉಂಟು. ಅದರಲ್ಲಿ 4ನೇ ಹಂತವನ್ನು ಮಾತ್ರ ಪತಂಜಲಿ ಮಹರ್ಷಿಗಳು ಸೂಚಿಸಿದ್ದಾರೆ. ಉಳಿದ 3 ಕೂಡ ನಾವು ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಅಲ್ಲಿಂದ ಇಲ್ಲಿವರೆಗೆ ಬರಬೇಕು. ಆ ಉಳಿದ 3 ಯಾವುದು ಅಂತಂದರೆ, ಮೊದಲನೇದಕ್ಕೆ ಯತಮಾನ ಸಂಜ್ಞಾ ಅಂತ ಹೇಳ್ತಾರೆ. ಎರಡನೆಯದು ವ್ಯತಿರೇಕ ಸಂಜ್ಞಾ. ಮೂರನೇದು ಏಕೇಂದ್ರಿಯ ಸಂಜ್ಞಾ. 4ನೇದು ವಶೀಕಾರ ಸಂಜ್ಞಾ. ಯತಮಾನ ಸಂಜ್ಞಾ ವೈರಾಗ್ಯಂ ಅಂತಂದರೆ, ಒಬ್ಬ ಮನುಷ್ಯನಿಗೆ ಈಗ ತಾನೇ ಯೋಗಾಭ್ಯಾಸವನ್ನು ಮಾಡಬೇಕು ಅಂತ ಆಸೆ ಬಂದಿದೆ. ಪ್ರಾರಂಭ ಮಾಡ್ತಾನೆ. ಮೊಟ್ಟ ಮೊದಲನೇ ಹೆಜ್ಜೆ, ನಾನು ಯೋಗಾಭ್ಯಾಸವನ್ನು ಮಾಡಬೇಕು, ಆದ್ದರಿಂದ ವೈರಾಗ್ಯವನ್ನು ಅಭ್ಯಾಸ ಮಾಡಬೇಕು. ಅದು ಯತಮಾನ ಸಂಜ್ಞಾ. ಅದನ್ನು ವೈರಾಗ್ಯವನ್ನು ಅಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಯಿದ್ದೇನೆ. ಮೊಟ್ಟ ಮೊದಲನೇ ಹೆಜ್ಜೆ. ನಾನು ಕೆಲವು ಸಲ ತಮಾಷೆ ಮಾಡೋದುಂಟು. ನಮ್ಮ ಕಾಲೇಜ್ ಹುಡುಗರಿಗೆ ಬರ್ತಾರೆ, ವಿವೇಕಾನಂದರದ್ದು 1-2 ಪುಸ್ತಕ ಓದ್ಬಿಡ್ತಾರೆ, ಜೋರಾಗಿ ವೈರಾಗ್ಯ ಬಂದುಬಿಡ್ತಾರೆ ಆಶ್ರಮಕ್ಕೆ. ವೈರಾಗ್ಯ ಬಂದಮೇಲೆ ಏನಾದರೂ ಬಿಡಬೇಕಲ್ಲ, ಫಸ್ಟು ಸ್ಟಡೀಸ್ ಬಿಟ್ಬಿಡೋದು. ಆಮೇಲೆ ನಾವು ಅವ್ರಿಗೆ ಬುದ್ಧಿ ಹೇಳಿ ಕಳಿಸ್ಬೇಕು. ನೀವು ಕಾಲೇಜ್ ಪಾಸ್ ಮಾಡಿ ಡಿಗ್ರಿ ಮಾಡ್ಕೊಂಡು ಬಾಪ, ಆಮೇಲೆ ಸೇರಿಸ್ಕೋತೀವಿ ಆಶ್ರಮಕ್ಕೆ ಅಂತ. ಹೀಗೆ ಯತಮಾನ ಸಂಜ್ಞಾ ಮೊದಲನೆಯದು. ಇನ್ನು ಎರಡನೆಯದು ವ್ಯತಿರೇಕ ಸಂಜ್ಞಾ. ವ್ಯತಿರೇಕ ಅಂದರೆ ಬಿಡಿಸ್ತಕ್ಕಂಥದ್ದು. ಯೋಗಾಭ್ಯಾಸ ಪ್ರಾರಂಭ ಮಾಡಿದ ಮೇಲೆ ಒಂದು 6 ತಿಂಗಳು 1 ವರ್ಷ ಆದಮೇಲೆ ಯೋಗಿ ಒಂದು ಕಡೆ ಆರಾಮಾಗಿ ಕೂತ್ಕೋಬೇಕಂತೆ, ಯೋಚನೆ ಮಾಡಬೇಕಂತೆ. ನಾನು ಯೋಗಾಭ್ಯಾಸ ಪ್ರಾರಂಭ ಮಾಡಿದಾಗ ನನ್ನ ಮನಸ್ಸಿನಲ್ಲಿ ಎಂತೆಂತಹ ದೋಷಗಳು ಇದ್ದವು, ರಾಗದ್ವೇಷ ಕಾಮಕ್ರೋಧಾದಿಗಳು ಏನೇನೋ ಇದ್ವೆಲ್ಲ. ಈಗ ಇವುಗಳಲ್ಲಿ ಎಷ್ಟು ದೋಷಗಳು ಸಂಪೂರ್ಣವಾಗಿ ಹೋಗಿವೆ, ಅಥವಾ ಕಡಿಮೆಯಾಗಿವೆ, ಅಥವಾ ಏನೂ ಆಗಿಲ್ಲ ಅನ್ನೋದನ್ನು ಮನಸ್ಸಿನಲ್ಲಿ ವಿಚಾರ ಮಾಡಬೇಕಂತೆ. ವಿಚಾರ ಮಾಡಿ ಬೇಳೆ ಮಾಡ್ತೇನೆ, ಇದನ್ನು ನಾನು ಗೆದ್ದಿದ್ದೇನೆ, ಇದನ್ನು ಅರ್ಧ ಮಟ್ಟಿಗೆ ಮಾತ್ರ ಗೆದ್ದಿದ್ದೇನೆ, ಇದು ಇನ್ನೂ ಗಟ್ಟಿಯಾಗಿದೆ ಅಂತ. ಹಾಗೆ ವ್ಯತಿರೇಕ ಮಾಡಿದ ಮೇಲೆ ಮತ್ತೆ ಸಾಧನೆಯನ್ನು ಇನ್ನೂ ಹೆಚ್ಚು ಮಾಡ್ಕೊಂಡು ಹೋಗ್ತಾನೆ. ಯಾವ ಯಾವ ರಾಗದ್ವೇಷಾದಿಗಳನ್ನು ಇನ್ನೂ ಗೆದ್ದಿಲ್ವೋ ಅದರ ಮೇಲೆ ಹೆಚ್ಚು ಗಮನವನ್ನು ಹರಿಸಿ ನಿಗ್ರಹ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಬಹಳ ದೂರ ಮುಂದಕ್ಕೆ ಹೋದ್ಮೇಲೆ ಏಕೇಂದ್ರಿಯ ಸಂಜ್ಞಾ ವೈರಾಗ್ಯ ಬರುತ್ತೆ. ಈ ಬಾಹ್ಯ ವಿಷಯ ವಸ್ತುಗಳ ಬಗ್ಗೆ ಇಂದ್ರಿಯಗಳು ಆಕರ್ಷಿತವಾಗೋದೇ ಇಲ್ಲ, ಹೊರಗೆ ಹೋಗೋದೇ ಇಲ್ಲ. ಆದರೆ ಮನಸ್ಸಿನಲ್ಲಿ ಅದರ ಆಶೆ ರಸ ಅನ್ನೋದು ಉಳ್ಕೊಂಡಿರುತ್ತೆ. ಏಕೇಂದ್ರಿಯ ಅಂದರೆ ಮನಸ್ಸು. ಮನಸ್ಸಿನಲ್ಲಿ ಸಂಸ್ಕಾರದ ರೂಪದಲ್ಲಿರುತ್ತೆ, ಬಾಹ್ಯದಲ್ಲಿ ಅವು ಅಭಿವ್ಯಕ್ತವಾಗ್ತಾ ಇಲ್ಲ. ಅದು ಬಹಳ ಮೇಲಿನ ಮಟ್ಟ ಅಂತ ಇಟ್ಕೊಳ್ಳಿ. ಅಲ್ಲಿಂದ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ಸಾಕ್ಷಾತ್ಕಾರಕ್ಕೆ ಸ್ವಲ್ಪ ಕೈ ನೀಡಿದ ಸಾಕು ಸಿಗ್ತಕ್ಕಂಥ ಅವಸ್ಥೆ.
ಅದನ್ನು ವಶೀಕಾರ ಸಂಜ್ಞಾ ಅಂತ ಹೇಳ್ತಾರೆ. ವಶೀಕಾರ ಸಂಜ್ಞಾ ಅಂತಂದರೆ ವಿಷಯ ವಸ್ತು ಅನುಭವಿಸಲು ಯೋಗ್ಯವಾಗಿರ್ತಕ್ಕಂತಹ ವಿಷಯ ವಸ್ತು ಹತ್ತಿರಲೇ ಇದ್ದರೂ ಕೂಡ ಅದನ್ನು ಅನುಭವಿಸ್ತಕ್ಕಂತಹ ಸಂಪೂರ್ಣ ಸ್ವಾತಂತ್ರ್ಯ ಇದ್ದರೂ ಕೂಡ ಇವನ ಮನಸ್ಸು ಅದರ ಕಡೆ ಹೋಗೋದಿಲ್ಲ. ಇದು ಅತ್ಯುತ್ತಮವಾಗಿರ್ತಕ್ಕಂತಹ ವೈರಾಗ್ಯದ ಅವಸ್ಥೆ. ವಿಕಾರಹೇತವು ಸತಿ ವಿಕ್ರಿಯಂತೆ ಯೇಷಾಂ ನ ಚೇತಾಂಸಿ ತಯೇವ ಧೀರಾಹ ಅಂತ ಕಾಳಿದಾಸ ಒಂದು ಕಡೆ ಹೇಳ್ತಾನೆ. ಮನಸ್ಸಿಗೆ ವಿಕಾರವನ್ನು ಉಂಟು ಮಾಡತಕ್ಕಂತಹ ಒಂದು ವಸ್ತು ಇದ್ದರೂ ಕೂಡ ಯಾರ ಮನಸ್ಸು ಅದರ ಕಡೆಗೆ ಹೋಗುವುದಿಲ್ಲವೋ ಅವರೇ ನಿಜವಾದಂತಹ ಧೀರರು. ಅಲ್ಲಿಗೆ ಇಂದ್ರಿಯ ನಿಗ್ರಹ ಸಂಪೂರ್ಣವಾಗಿದೆ ಅಂತ ಅರ್ಥ. ಹೀಗೆ ನಾಲ್ಕನೆಯ ವೈರಾಗ್ಯವನ್ನು ಹೇಳುವುದರ ಮೂಲಕ ಪತಂಜಲಿ ಮಹರ್ಷಿಗಳು ವೈರಾಗ್ಯದ ಎಲ್ಲ ಹಂತಗಳನ್ನು ಹೇಳಿದ್ದಾರೆ. ಇನ್ನು ಕಟ್ಟ ಕಡೆದು ತತ್ಪರಂ ಪುರುಷಖ್ಯಾತೆಯ ಗುಣವೈದೃಷ್ಣ್ಯಂ ಅಂತ ಹೇಳ್ತಾರೆ. ಪುರುಷ ಅಥವಾ ಆತ್ಮವಸ್ತುವಿನ ಸಾಕ್ಷಾತ್ಕಾರ ಆದಮೇಲೆ ಮನಸ್ಸಿನಲ್ಲಿ ಆಶೆ ಆಕಾಂಕ್ಷೆಗಳ ಪ್ರಶ್ನೆಯೇ ಬರುವುದಿಲ್ಲ. ಯಾಕೆಂದರೆ ಅವನು ಎಲ್ಲ ಕಡೆಯೂ ಕೂಡ ಆತ್ಮವಸ್ತುವನ್ನೇ ನೋಡುವುದರಿಂದ ಬೇಕು ಬೇಡಗಳು ಇಲ್ಲವಾಗುತ್ತೆ ಅವನ ಮನಸ್ಸಿಗೆ. ಇಷ್ಟೆಲ್ಲ ಆದಮೇಲೆ ಪತಂಜಲಿ ಮಹರ್ಷಿಗಳು ಸಾಮಾನ್ಯ ಜನರಿಗೆ ಇದನ್ನೆಲ್ಲ ಬೇಗ ಮಾಡುವುದಕ್ಕಾಗೋದಿಲ್ಲ, ಆದ್ದರಿಂದ ಏನಾದರೂ ಶಾರ್ಟ್ ಕಟ್ ಇದೆಯೇ ಅಂತ ನಾವು ಕೇಳ್ತೀವಲ್ಲ, ಆ ಕೆಲವು ಶಾರ್ಟ್ ಕಟ್ಗಳನ್ನು ತೋರಿಸಿದ್ದಾರೆ. ಈಗ ಸರಿಯಪ್ಪ ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ, ಇದನ್ನು ಪರಿಕರ್ಮಗಳು ಅಂತ ಕರೀತಾರೆ. ಸುಮಾರು 9 ಪರಿಕರ್ಮಗಳನ್ನು ಸೂಚಿಸಿದ್ದಾರೆ. ತತ್ ಪ್ರತಿಷೇಧಾರ್ಥಂ ಏಕತತ್ವ ಅಭ್ಯಾಸ. ಈಗ ನಮ್ಮ ಮನಸ್ಸು ಎಲ್ಲೆಲ್ಲೋ ಓಡ್ತಾ ಇದೆ, ಅದನ್ನು ನಿಗ್ರಹಿಸಬೇಕಾದ್ರೆ ಯಾವುದಾದ್ರೂ ಒಂದು ವಸ್ತುವನ್ನು ತೆಗೆದುಕೊಂಡು ಅದರ ಮೇಲೆ ಪದೇ ಪದೇ ಏಕಾಗ್ರವನ್ನು ಮಾಡುವುದರ ಮೂಲಕ ಮನಸ್ಸನ್ನು ಗೆಲ್ಲಬಹುದು. ನಮ್ಮ ದೃಷ್ಟಿಯಿಂದ ಹೇಳಬೇಕಾದರೆ ಸುಲಭವಾದಂಥ ಪಥ ಇಷ್ಟ ದೇವತೆ ಮೇಲೆ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನ ಪಡೋದು. ರಾಮನೋ ಕೃಷ್ಣನೋ ದೇವಿಯೋ ಯಾವುದಾದ್ರೂ ಒಂದು ರೂಪವನ್ನು ತೆಗೆದುಕೊಂಡು ಪದೇ ಪದೇ ಅದರ ಮೇಲೆ ಮನಸ್ಸನ್ನು ಹರಿಸುವುದೇ ಪ್ರಯತ್ನ ಮಾಡತಕ್ಕಂಥದ್ದು. ಇನ್ನೂ ಒಂದು ಸೂತ್ರದಲ್ಲಿ ಹೇಳ್ತಾರೆ, ಮೈತ್ರಿ ಕರುಣಾ ಮುದಿತೋಪೇಕ್ಷಾಣಾಂ ಸುಖ ದುಃಖ ಪುಣ್ಯ ಅಪುಣ್ಯ ವಿಷಯಾಣಾಂ ಭಾವನಾತಶ್ಚಿತ್ತ ಪ್ರಸಾದನಂ. ಮನಸ್ಸು ಶಾಂತವಾಗಬೇಕಾದರೆ ಹೀಗೆ ಮಾಡಬೇಕು. ಮೈತ್ರಿ ಅಂದರೆ ಸ್ನೇಹ, ಕರುಣೆ ಅನುಕಂಪೆ, ಮುದಿತ ಸಂತೋಷ, ಉಪೇಕ್ಷೆ, 4 ರೀತಿಯ ಭಾವನೆಗಳನ್ನು ಕೊಟ್ಟಿದ್ದಾರೆ. ಯಾರ ಬಗ್ಗೆ ಮಾಡಬೇಕು? ಸುಖ ಪಡ್ತಾ ಇರತಕ್ಕಂಥ ವ್ಯಕ್ತಿಗಳನ್ನು ನೋಡಿದಾಗ ನಮಗೆ ಮೈತ್ರಿ ಉಂಟಾಗಬೇಕಂತೆ, ಅವರ ಬಗ್ಗೆ ಸ್ನೇಹ ಪ್ರೀತಿ ವಿಶ್ವಾಸ ಉಂಟಾಗಬೇಕು. ಪಾಪ ಸುಖವಾಗಿದೆ ಒಳ್ಳೆಯದಾಗಿರಲಿ, ಹೊಟ್ಟೆ ಕಿಚ್ಚು ಬರಬಾರ್ದು. ಸುಖ ಪಡ್ತಾ ಇರತಕ್ಕಂಥ ವ್ಯಕ್ತಿಯ ಬಗ್ಗೆ ಮೈತ್ರಿ ಬರಬೇಕು. ಇನ್ನು 2ನೇದು, ಯಾರು ದುಃಖದಲ್ಲಿದ್ದಾರೆ, ಪಾಪ ದುಃಖದಲ್ಲಿದ್ದಾರೆ, ಹಾಗೆ ಆಗಬೇಕು ಅವನಿಗೆ, ನನಗೆ ಹಿಂದೆ ಹೀಗೆ ಮಾಡಿದ್ನಲ್ಲ ಆಗಬೇಕು ಅವನಿಗೆ. ಸಾಮಾನ್ಯ ಮನುಷ್ಯರು ಪ್ರತೀಕಾರ ಬುದ್ಧಿಯಿಂದ ಹೀಗೆ ಮಾಡ್ತಾರೆ. ಆದರೆ ಪತಂಜಲಿಗಳು ಹೇಳ್ತಾರೆ, ದುಃಖ ಬಂದವನ ವಿಷಯದಲ್ಲಿ ಕರುಣೆಯನ್ನು ತೋರಿಸಬೇಕು, ಅನುಕಂಪೆಯನ್ನು ತೋರಿಸಬೇಕು. ಹಾಗೆ ಇನ್ಯಾರೋ ಒಬ್ಬರು ತುಂಬ ಆನಂದವಾಗಿದ್ದಾರೆ, ಏನೋ ಅವರಿಗೆ ಪುಣ್ಯದ ವಶದಿಂದ ವಸ್ತುಗಳು ಸಿಕ್ಕಿವೆ. ಅವರ ವಿಷಯವನ್ನು ನೋಡಿದಾಗ ಪುಣ್ಯದಿಂದ ಫಲವನ್ನು ಅನುಭವಿಸ್ತಾ ಇರುವಾಗ ನಾವು ಸಂತೋಷ ಪಡಬೇಕು. ಹಾಗೆ ಪಾಪದಿಂದ ಕಷ್ಟಪಡ್ತಾ ಇರುವಾಗ ಉಪೇಕ್ಷೆ ಮಾಡಬೇಕು. ಹೋಗ್ಲಪ್ಪ ನಮಗೆ ಯಾಕದು, ದ್ವೇಷ ಮಾಡಬಾರ್ದು ಅಂತ ಅರ್ಥ. ಅಂದರೆ ಈ ರೀತಿ ಮಾಡುವುದರಿಂದ ನಮ್ಮ ಮನಸ್ಸನ್ನು ವಿಕ್ಷಿಪ್ತಗೊಳಿಸದೆ ಸ್ವಲ್ಪ ಮೇಲಕ್ಕೆ ಎತ್ತಬಹುದು. ಮನಃಶಾಂತಿಗೆ ಇದು ಸಹಾಯವಾಗುತ್ತೆ. ಮತ್ತೊಂದು ಪ್ರಚ್ಛರ್ದನ ವಿಧಾರಣಾಭ್ಯಾಂ ವಾ ಪ್ರಾಣಸ್ಯ, ಅಂದರೆ ಪ್ರಾಣಶಕ್ತಿಯ ನಿಗ್ರಹವನ್ನು ಪ್ರಾಣಾಯಾಮದ ಮೂಲಕ ಮಾಡುವುದರಿಂದ ಮನಸ್ಸನ್ನು ನಿಗ್ರಹ ಮಾಡಬಹುದು.
ಚೆನ್ನಾಗಿ ಪ್ರಾಣಾಯಾಮ ಅಭ್ಯಾಸ ಮಾಡಿರ್ತಕ್ಕಂಥ ಅವರ ಅನುಭವಕ್ಕೆ ಬರ್ತಕ್ಕಂಥದ್ದು. ಪ್ರಾಣಾಯಾಮದ ಮೂಲಕ ಮನಸ್ಸನ್ನು ಸುಲಭವಾಗಿ ನಿಗ್ರಹಿಸಬಹುದು, ಶಾಂತಿಯನ್ನು ಪಡೆಯಬಹುದು. ಅನೇಕ ವಿಧದ ಪ್ರಾಣಾಯಾಮಗಳುಂಟು. ಅತ್ಯಂತ ಸರಳವಾದ ಒಂದೆರಡು ವಿಷಯಗಳನ್ನು ಸ್ವಾಮಿ ವಿವೇಕಾನಂದರು ಕೂಡ ಸೂಚಿಸಿದ್ದಾರೆ. ಅನೇಕ ಯೋಗಶಾಸ್ತ್ರ ಗ್ರಂಥಗಳಲ್ಲೂ ಇವೆ. ಅದನ್ನು ಸ್ವಲ್ಪ ತಿಳ್ಕೊಂಡು ಎಲ್ಲರೂ ಕೂಡ ಅಭ್ಯಾಸ ಮಾಡಬಹುದು. ವಿಷಯವತೀವ ಪ್ರವೃತ್ತಿರುತ್ಪನ್ನ ಮನಸಃ ಸ್ಥಿತಿ ನಿಬಂಧಿನಿ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ 5 ರೀತಿಯ ಅನುಭವಗಳು ನಮಗೆ ಬರುತ್ತವೆ. ಇದು ಸ್ವಲ್ಪ ಅರ್ಥವಾಗ್ತಕ್ಕಂಥದ್ದು ಕಷ್ಟ. ನಾವು ನಮ್ಮ ಮನಸ್ಸನ್ನು ನಾಲಿಗೆಯ ಮೂಲದಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಿದರೆ ಅಲ್ಲಿ ಯಾವುದೋ ಒಂದು ದಿವ್ಯವಾಗಿರತಕ್ಕಂತಹ ರಸದ ಅನುಭವ ಆಗುತ್ತೆ. ಹೀಗೆಲ್ಲ ವಿವರಣೆಯನ್ನು ಕೊಟ್ಟಿದ್ದಾರೆ. ಸೈಕಿಕ್ ಎಕ್ಸ್ಪೀರಿಯನ್ಸಸ್ ಥ್ರೂ ಸರ್ಟನ್ ಮೆಡಿಟೇಷನ್ಸ್. ಅಂತಹ ಒಂದು ಮೆಡಿಟೇಷನ್ ಅಭ್ಯಾಸ ಮಾಡುವಾಗ ಅಂತಹ ಒಂದು ಅನುಭವ ಬಂತು ಅಂತಂದರೆ ನಾವು ಸರಿಯಾದ ದಾರಿಯಲ್ಲಿದ್ದೀವಿ ಅಂತ ಲೆಕ್ಕ. ವಿಶೋಕಾವ ಜ್ಯೋತಿಷ್ಮತಿ. ನಾವು ಮನಸ್ಸನ್ನು ಎಷ್ಟರ ಮಟ್ಟಿಗೆ ಶೋಕವಿಲ್ಲದೆ ಸಂತೋಷವಾಗಿರ್ತಕ್ಕಂಥ ಅವಸ್ಥೆಯಲ್ಲಿರ್ತೀವೋ ಅಷ್ಟರ ಮಟ್ಟಿಗೆ ನಮ್ಮ ಮನಸ್ಸಿನಲ್ಲಿ ಜ್ಯೋತಿಯನ್ನು, ಬೆಳಕನ್ನು ಕಾಳತಕ್ಕಂಥ ಸಂಭವ ಹೆಚ್ಚಾಗುತ್ತೆ. ಹೀಗೆ ಹೇಳ್ತಾ ಹೇಳ್ತಾ ಈ ಪಟ್ಟಿಯಲ್ಲಿ ಇನ್ನೂ ಒಂದು ವಿಷಯವನ್ನು ಸೇರಿಸಿದ್ದಾರೆ ಪತಂಜಲಿ ಮಹರ್ಷಿಗಳು. ವೀತರಾಗ ವಿಷಯಂ ವಾ ಚಿತ್ತಂ. ಒಂದು ದೃಷ್ಟಿಯಲ್ಲಿ ಇದು ಸುಲಭ. ಯಾರೋ ಒಬ್ಬ ಮಹಾತ್ಮ ಇದ್ದಾನೆ. ಆ ಮಹಾತ್ಮನ ಮನಸ್ಸಿನಲ್ಲಿ ರಾಗದ್ವೇಷಾದಿಗಳು ಇಲ್ಲ. ಇದು ಅಬೌವ್ ಆಲ್ ದೀಸ್ ಥಿಂಗ್ಸ್, ಬಹಳ ಪರಿಶುದ್ಧ ಮನಸ್ಸಿನ ವ್ಯಕ್ತಿ. ನಾವು ಆ ಪರಿಶುದ್ಧ ಮನಸ್ಸಿನ ವ್ಯಕ್ತಿಯನ್ನು ನೆನೆಸ್ಕೊಂಡು ಆತನ ಮನಸ್ಸಿನ ಮೇಲೆ ಮನಸ್ಸನ್ನು ಏಕಾಗ್ರಗೊಳಿಸಲು ಸಾಧ್ಯವಾದರೆ ನಮಗೂ ಕೂಡ ಶಾಂತಿ ಸಿಗುತ್ತೆ. ಆ ವ್ಯಕ್ತಿಯ ಮನಸ್ಸಿನ ಮೇಲೆ ಏಕಾಗ್ರತೆ ಮಾಡೋದು ಕಷ್ಟ ಅಂತ ಇಟ್ಕೊಳ್ಳಿ. ಆ ಮನುಷ್ಯನ ಚಿತ್ರ ಮನಸ್ಸಿಗೆ ಬರ್ಬೋದು. ಅರ್ಥಾತ್ ಒಬ್ಬ ಮಹಾಪುರುಷರನ್ನು ಕುರಿತು ಧ್ಯಾನ ಮಾಡಿದರೆ ನಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಸ್ವಪ್ನ ನಿದ್ರಾ ಜ್ಞಾನಾಲಂಬನಂ ವಾ. ಅನೇಕ ರೀತಿಯ ವಿವರಣೆಯನ್ನು ಕೊಡ್ತಾರೆ. ಒಂದು ವಿವರಣೆ ಮಾತ್ರ ಸಾಕು ಅಂತ ಕಾಣುತ್ತೆ. ನಮಗೆ ಅನೇಕ ರೀತಿಯ ಸ್ವಪ್ನಗಳಾಗೋದುಂಟು. ಅದರಲ್ಲೂ ಕೂಡ ಹೇಳ್ತಾರೆ, ಬೆಳಗಿನ ಜಾವ ಸುಮಾರು 3 ಗಂಟೆಯಿಂದ 4:30 ಗಂಟೆ ಒಳಗೆ ತುಂಬ ಚೆನ್ನಾಗಿ ಒಂದು ಕನಸಾಗಿ ಬಹಳ ಕಾಲ ಮನಸ್ಸಿನಲ್ಲಿ ನಿಲ್ಲೋ ಹಾಗಿದ್ದರೆ ಅದು ಸಾಮಾನ್ಯ ಕನಸಲ್ಲ, ಇಟ್ ಇಸ್ ಆ್ಯಸ್ ಗುಡ್ ಎಸ್ ಎ ವಿಷನ್ ಅಂತ ಕೂಡ ಹೇಳ್ತಾರೆ. ಕೆಲವು ಸಲ ತುಂಬ ಒಳ್ಳೆಯ ಕನಸಾಗುತ್ತೆ ಅಂತ ಇಟ್ಕೊಳ್ಳೋಣ. ಆ ಕನಸಿನಲ್ಲಿ ಇವರೇ ವ್ಯಾಸ ಮಹರ್ಷಿಗಳೇ ಹೇಳ್ತಾರೆ ಉದಾಹರಣೆ. ನೀವು ಆ ಕನಸಿನಲ್ಲಿ ದೇವಸ್ಥಾನ, ಒಂದು ಕಾಡಿನಲ್ಲಿ ಹೋಗ್ತಾ ಇದ್ದೀರಿ. ಇದ್ದಕ್ಕಿದ್ದಾಗೆ ಪಕ್ಕದಲ್ಲಿ ಒಂದು ದೇವಸ್ಥಾನ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿದೆ ಅಂಥೇಳಿ ಹೋಗ್ತೀರಿ. ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡ್ತೀರಿ. ಅಲ್ಲಿ ಅದ್ಭುತವಾಗಿರ್ತಂಥ ಭಗವಂತನ ವಿಗ್ರಹವನ್ನು ನೋಡ್ತೀರಿ. ಅತ್ಯಂತ ಸುಂದರವಾಗಿದೆ, ಅದ್ಭುತವಾಗಿದೆ. ಅಲ್ಲಿ ಸ್ವಲ್ಪ ಕಾಲ ನಿಂತ್ಕೊಂಡು ಅದು ಆನಂದವನ್ನು ಅನುಭವಿಸ್ತೀರಿ. ಆನಂತರ ಕನಸು ಹೋಗುತ್ತೆ. ಆದರೆ ಈ ನೆನಪು ಮನಸ್ಸಿನಲ್ಲಿ ಬಹಳ ಕಾಲ ಉಳಿದಿರುತ್ತೆ. ಇದು ಒಂದು ಒಳ್ಳೆಯ ಅನುಭವ. ಕನಸು ಕನಸೇ ಆದರೂ ಕೂಡ ಆ ಕನಸಿನ ಅನುಭವದಲ್ಲಿ ನಿಮಗೆ ಶಾಂತಿ ಸಿಕ್ಕಿದೆ. ಆದ್ದರಿಂದ ನೀವೇನು ಮಾಡಬೇಕು ಅಂತಂದರೆ ಮತ್ತೆ ಮತ್ತೆ ಅದು ನೆನಪಿಗೆ ತಂದುಕೊಳ್ತಾ ಇರೋದು. ಮನಸ್ಸು ವಿಕ್ಷಿಪ್ತವಾಯಿತು, ಕನಸಿನ ಕಡೆ ಮನಸ್ಸನ್ನು ಕಳಿಸೋದು. ಹೇಗೆ ನಾವು ಕನಸಿನಲ್ಲಿ ದೇವಸ್ಥಾನದೊಳಗೆ ಹೋಗಿ ಪರಮಾತ್ಮನ ದರ್ಶನ ಮಾಡಿದ್ದು ಅದನ್ನು. ಹೀಗೆ ಸ್ವಪ್ನದಲ್ಲಿ, ನಿದ್ರೆಯಲ್ಲಿ ಯಾವ ಒಂದು ಒಳ್ಳೆಯ ಅನುಭವ ಬಂದಿತ್ತೋ ಅದನ್ನು ಮತ್ತೆ ಮತ್ತೆ ನೆನಪಿಗೆ ತಂದುಕೊಳ್ಳೋದ್ರಿಂದ ಮನಸ್ಸಿಗೆ ಹೆಚ್ಚು ಶಾಂತಿ ಸಿಗುತ್ತೆ. ಇನ್ನು ಕಡೆಯದಾಗಿ ಹೇಳ್ತಾರೆ, ಯಥಾಭಿಮತ ಧ್ಯಾನಾದ್ವಾ. ಹೋಗ್ಲಪ್ಪ, ನಿನ್ನ ಮನಸ್ಸಿಗೆ ಇಷ್ಟ ಬಂದಾಗ ಧ್ಯಾನ ಮಾಡು. ನೀನು ಧ್ಯಾನ ಮಾಡದೆ ಸುಮ್ಮನೆ ಕುಳಿತುಕೋಬೇಡ. ಇಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಮನಸ್ಸಿಗೆ ಇಷ್ಟ ಬಂದಾಗ ಧ್ಯಾನ ಮಾಡು ಅಂತಂದರೆ ನಮ್ಮ ಮನಸ್ಸಿಗೆ ಇಷ್ಟ ಬಂದಂತಹ ಸಾಮಾನ್ಯ ವಿಷಯ ವಸ್ತುಗಳನ್ನು ಕುರಿತು ಧ್ಯಾನ ಮಾಡಬೇಕೇ ಅಲ್ಲ.
ಶಾಸ್ತ್ರೋಕ್ತವಾಗಿರ್ತಕ್ಕಂತಹ ವಿಷಯಗಳ ಮೇಲೆ ಮಾತ್ರ. ಶಾಸ್ತ್ರಗ್ರಂಥ ಹೇಳುತ್ತೆ ಇಂತಿಂತಹ ಪರಿಶುದ್ಧ ವಸ್ತುಗಳನ್ನು ಮನಸ್ಸಿಗೆ ತಂದುಕೊಂಡು ಧ್ಯಾನ ಮಾಡಬಹುದು, ಅಂಥದ್ರ ಮೇಲೆ ಮಾತ್ರ. ಶಾಸ್ತ್ರವು ಯಾವ ವಸ್ತುಗಳನ್ನು ಧ್ಯಾನಕ್ಕೆ ಯೋಗ್ಯ ಅಂತ ಹೇಳಿ ನಮ್ಮ ಮುಂದೆ ಇಟ್ಟಿದೆಯೋ ಅಂತಹ ವಸ್ತುಗಳನ್ನು ಕುರಿತು ಮಾತ್ರ ಧ್ಯಾನ ಮಾಡಬೇಕು. ಅದು ಕೂಡ ಒಂದು ಮಾರ್ಗ. ಇದಾದ ಮೇಲೆ ಪತಂಜಲಿ ಮಹರ್ಷಿಗಳು ಅಷ್ಟಾಂಗಗಳನ್ನು ಒಂದೊಂದಾಗಿ ತೆಗೆದುಕೊಳ್ತಾರೆ. ಮನಃಪರಿಶುದ್ಧಿ ಇಲ್ಲದೆ ಹೋದರೆ ಆಧ್ಯಾತ್ಮಿಕ ತತ್ವಗಳ ಸಾಕ್ಷಾತ್ಕಾರ ಸಾಧ್ಯವಿಲ್ಲ. ಈ ಮನಸ್ಸನ್ನು ಪರಿಶುದ್ಧ ಮಾಡಬೇಕಾದರೆ ನಾವು ಯೋಗ ಮಾರ್ಗವನ್ನು ಅನುಭವಿಸಬೇಕು. 8 ಹೆಜ್ಜೆಗಳನ್ನು ಕೊಟ್ಟಿದ್ದಾರೆ. ಈ ಆತ್ಮದ ಸ್ವರೂಪವನ್ನು ಅರಿಯಬೇಕಾದರೆ 8 ಹಂತಗಳ ಅಷ್ಟಾಂಗ ಯೋಗವನ್ನು ನಾವು ಸಾಧನೆ ಮಾಡಬೇಕು. ಯೋಗಾಂಗ ಅನುಷ್ಠಾನಾತ್ ಅಶುದ್ಧಿ ಕ್ಷಯೇ ಜ್ಞಾನ ದೀಪ್ತಿ ಆ ವಿವೇಕ ಖ್ಯಾತೇ. ಈ ವಿವೇಕ ಖ್ಯಾತಿ ಅನ್ನುವ ಶಬ್ದ ಯೋಗಸೂತ್ರಕ್ಕೆ ವಿಶೇಷವಾಗಿರ್ತಕ್ಕಂತಹ ಒಂದು ಶಬ್ದ. ಸಾಂಖ್ಯದಲ್ಲೂ ಇದೇ ಮಾತು ಬರುತ್ತೆ. ಖ್ಯಾತಿ ಅಂತಂದರೆ ಜ್ಞಾನ, ವಿವೇಕದಿಂದ ಉಂಟಾಗ್ತಕ್ಕಂಥ ಜ್ಞಾನ. ಅಂದರೆ ಪ್ರಕೃತಿ ಬೇರೆ, ಪುರುಷ ಬೇರೆ, ಜಡ ಪ್ರಕೃತಿ ಬೇರೆ, ಚೈತನ್ಯ ರೂಪನಾಗಿರ್ತಕ್ಕಂಥ ಆತ್ಮವ್ಯಕ್ತಿಯೇ ಬೇರೆ. ಈ ಒಂದು ಜ್ಞಾನ ನೇರವಾಗಿ ಉಂಟಾದಾಗ ಅದಕ್ಕೆ ವಿವೇಕ ಖ್ಯಾತಿ ಅಂತ ಹೆಸರು. ಯೋಗಾಂಗಗಳ ಅನುಷ್ಠಾನವನ್ನು ಮಾಡ್ತಾ ಮಾಡ್ತಾ ಮನಸ್ಸಿನ ಅಶುದ್ಧಿ, ಕೊಳೆ, ಕಲ್ಮಶ ಕಡಿಮೆ ಆಗ್ತಾ 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 ಕೊನೆಗೆ ಎಲ್ಲಿಗೆ ಬರುತ್ತೆ ಅಂತಂದರೆ ವಿವೇಕ ಖ್ಯಾತಿವರೆಗೂ ಬರುತ್ತೆ. ಯೋಗಾಂಗಗಳ ಅನುಷ್ಠಾನದಿಂದ ಮನಸ್ಸಿನಲ್ಲಿ ಸ್ವಲ್ಪ ಸ್ವಲ್ಪ ಜ್ಞಾನ ಬರುತ್ತೆ. ಈ ಜ್ಞಾನ ಎಲ್ಲಿ ಕೊನೆ ಮುಟ್ಟುತ್ತೆ ಅಂತಂದರೆ ವಿವೇಕ ಖ್ಯಾತಿ ಬಂದಾಗ ಕೊನೆ ಮುಟ್ಟುತ್ತೆ. ವಿವೇಕ ಖ್ಯಾತಿ ಅಂತಂದರೆ ನಮ್ಮ ವೇದಾಂತದ ಭಾಷೆಯಲ್ಲಿ ಆತ್ಮಜ್ಞಾನ ಅಂತ ಅರ್ಥ ಅಷ್ಟೇ. ಆತ್ಮಜ್ಞಾನದವರೆಗೆ ಮನಸ್ಸಿನ ಪರಿಶುದ್ಧಿಯನ್ನು ಸಂಪಾದಿಸ್ಕೊಂಡು ಹೋಗಬೇಕು. ಈ 8 ಅಂಗಗಳು ಯಾವುದು ಅನ್ನೋದನ್ನು ಒಂದೊಂದಾಗಿ ತೆಗೆದುಕೊಂಡು ವಿಸ್ತಾರವಾಗಿ ನೋಡಬೇಕಾಗತ್ತೆ. ಮೊಟ್ಟ ಮೊದಲನೇದನ್ನು ಯಮ ಅಂತ ಕರೀತಾರೆ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾ ಧ್ಯಾನ ಸಮಾಧಯ ಅಷ್ಟೌ ಅಂಗಾನಿ. 8 ಅಂಗಗಳು ಒಂದೇ ಸೂತ್ರದಲ್ಲಿ 8 ಕೂಡ ಪಟ್ಟಿ ಮಾಡಿದ್ದಾರೆ. ಆನಂತರ ಒಂದೊಂದನ್ನೇ ತೆಗೆದುಕೊಂಡು ವಿಸ್ತಾರವಾಗಿ ವಿವೇಚನೆ ಮಾಡಿದ್ದಾರೆ. ಮೊದಲನೇದನ್ನು ಯಮ ಅಂತ ಕರೀತಾರೆ. ಹಿಂಸಾದಿಭ್ಯೋ ನಿಷಿದ್ಧ ಕರ್ಮಭ್ಯೋ ಯೋಗಿನಂ ಯಮಯಂತಿ ನಿವರ್ತಯಂತಿ. ಯಮ್ ಅಂತಂದರೆ ಹಿಡಿದು ಹಿಂದಕ್ಕೆ ತಿರುಗಿಸೋದು, ಕಂಟ್ರೋಲಿಂಗ್ ಅಂತ ಅರ್ಥ. ಆದ್ದರಿಂದ ಇದಕ್ಕೆ ಯಮ ಅಂತ ಹೆಸರು. ಈ ಯಮಕ್ಕೂ ಯಮಧರ್ಮರಾಯನಿಗೂ ಸಂಬಂಧ ಇಲ್ಲ. ಏನಪ್ಪ ಯೋಗ ಪ್ರಾರಂಭ ಮಾಡಬೇಕು ಅಂದ್ಕೊಳ್ಳೆ ಯಮನ್ ತಂದು ಇಟ್ಬಿಟ್ರಲ್ಲ ಅಂತ ಹೆದರ್ಕೋಬಾರ್ದು ನಾವು. ಈ ಯಮ ಬೇರೆ, ಆ ಯಮ ಬೇರೆ. ಈ ಯಮ ಎಂಬತಕ್ಕಂಥ ಈ ಮೊದಲನೆಯ ಹಂತದಲ್ಲಿ ಒಟ್ಟು 5 ರೀತಿಯ ಸಾಧನೆಗಳನ್ನು ಕೊಟ್ಟಿದ್ದಾರೆ. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಯಮಃ. ಯಮ ಅಂದರೆ ಈ 5 ನಿಯಮಗಳು. ಮೊದಲನೇದನ್ನು ಅಹಿಂಸೆ ಅಂತ ಕರೆದರು. ಅಹಿಂಸೆ ಅಂತಂದರೆ ದೇಹದಿಂದ, ಮಾತಿನಿಂದ ಮತ್ತು ಮನಸ್ಸಿನಿಂದ ಯಾವ ರೀತಿಯಲ್ಲೂ ಕೂಡ ಇತರರಿಗೆ ಹಿಂಸೆಯನ್ನು ಮಾಡದೇ ಇರತಕ್ಕಂಥದ್ದು. ಕರ್ಮಣ ಮನಸಾ ವಾಚ ಸರ್ವಭೂತೇಷು ಸರ್ವದಾ ಅಕ್ಲೇಶಜನನಂ ಪ್ರೋಕ್ತ ತ್ವಹಿಂಸಾ ಪರಮರ್ಷಿಭಿಃ. ಎಷ್ಟೋ ಸಲ ನಮಗನ್ನಿಸ್ಬಹುದು ನಾವು ದೇಹದಿಂದ ಹಿಂಸೆ ಮಾಡಲ್ಲ, ಆದರೆ ಕೆಲವು ಸಲ ಮಾತಿನಿಂದ ಹಿಂಸೆ ಮಾಡೋದುಂಟು ಅಂತ ಇಟ್ಕೊಳ್ಳಿ. ಸರ್ವಜ್ಞ ಒಂದು ಕಡೆ ಹೇಳ್ತಾನೆ, ಕತ್ತಿಯಲ್ಲಿ ಮಾಡಿದಂಥ ಗಾಯ ಬಹಳ ಬೇಗ
ಮಾಯುತ್ತೆ. ಆದರೆ ಸುತ್ತಲಾಡುವ ಜಿಹ್ವೆಯ ಮಾಯ ಇದೆಯಲ್ಲ ಗಾಯ, ಅದು ಸತ್ತರೂ ಮಾಯೋದು ಸರ್ವಜ್ಞ ಅಂತ ಹೇಳ್ತಾನೆ. ನಾವು ಯಾರದೋ ಮನಸ್ಸಿಗೆ ಬಹಳ ಘಾಸಿ ಉಂಟಾಗ್ತಕ್ಕಂಥ ಕೆಟ್ಟ ಮಾತನಾಡಿರ್ತೇವೆ, ಅವರಿಗೆ ಬಹಳವಾಗಿ ಘಾತವಾಗಿರುತ್ತೆ, ಶಾಕ್ಡ್. ಅದು ಕೊನೆಯ ತನಕ ಉಳಿಯುತ್ತೆ. 10 ವರ್ಷ 15 ವರ್ಷ ಅದು ಇಂಥ ಮಾತು ಹೇಳಿಬಿಟ್ನಲ್ಲ ಅಂತ ಅನಿಸುತ್ತೆ. ಅದು ಕೂಡ ತುಂಬ ಕೆಟ್ಟದ್ದು ಸಾಧನೆಯ ದೃಷ್ಟಿಯಿಂದ. ಕೈಯಿಂದ, ಮನಸ್ಸಿನಿಂದ, ಮಾತಿನಿಂದ, ಮನಸ್ಸಿನಿಂದ. ಇನ್ನು ಮನಸ್ಸಿನಿಂದ ಹಿಂಸೆ ಮಾಡೋದು ಅಂತಂದರೆ ಇತರರ ಬಗ್ಗೆ ಮನಸ್ಸಿನಿಂದ ಕೆಟ್ಟ ಯೋಚನೆ ಭಾವನೆಗಳನ್ನು ಮಾಡ್ತಕ್ಕಂಥದ್ದು. ನಾವು ಇತರರ ಬಗ್ಗೆ ಕೆಟ್ಟ ಯೋಚನೆ ಭಾವನೆ ಮಾಡಿದ್ರೆ ಅದು ಅವರ ಮನಸ್ಸಿಗೆ ತಟ್ಟುತ್ತೆ, ಅಲ್ಲಿಂದ ರಿಯಾಕ್ಷನ್ ಬರುತ್ತೆ, ಪ್ರತಿಕ್ರಿಯೆ ಕೂಡ ಬರುತ್ತೆ. ಸ್ವಾಮಿ ವಿವೇಕಾನಂದ ಒಂದು ಕಡೆ ಹೇಳ್ತಾ ಇದ್ದರು, ಒಂದು ಜಾಗದಲ್ಲಿ 10 ಜನ ಕುಳಿತಿದ್ದಾರೆ ಅಂತ ಇಟ್ಕೊಳ್ಳೋಣ, ಅದರಲ್ಲಿ 9 ಜನ ಒಳ್ಳೆಯವರು ಸಾಧುಗಳು, 10ನೇವು ದುಷ್ಟ ಅಂತ ಇಟ್ಕೊಳ್ಳೋಣ. ಆದರೆ ಈ 10ನೇವು ನಿಧಾನಲ್ಲ, ಈ 9 ಜನರ ಜೊತೆ ಕೂತಿದ್ದಾಗ ಅವರ ಒಳ್ಳೆಯತನದ ಪ್ರಭಾವ ಇವನ ಮನಸ್ಸಿನ ಮೇಲೆ ಆಗುತ್ತೆ. ನಾನು ಮೈಸೂರಿನಲ್ಲಿದ್ದಾಗ ನೀವೆಲ್ಲ ನೋಡಿರ್ಬೋದು, ರಾಮಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮಾರಲ್ ಎಜುಕೇಷನ್, ಮಾರಲ್ ಆ್ಯಂಡ್ ಸ್ಪಿರಿಚುವಲ್ ಎಜುಕೇಷನ್ ಅಂತ ವೇದಾಂತ ಕಾಲೇಜ್ ಅಂತ ಕರೀತೇವೆ. ಅಲ್ಲಿ ಮೊದಲನೇ ವರ್ಷ 74-75ನೇ ವರ್ಷದಲ್ಲಿ B.Ed ಡಿಗ್ರಿ ಕೋರ್ಸ್ ಮಾಡಿದ್ವಿ. ಅದರಲ್ಲಿ ಒಬ್ಬ ಹುಡುಗ ಇದ್ದ, ಗೂಂಡ ಅಂದರೆ ಗುಂಡ. ಅವನು ಪ್ರಾರಂಭದಿಂದ ಕೊನೆವರೆಗೂ ತೊಂದರೆ ಕೊಡ್ತಾ ಇದ್ದ ನಮಗೆ. ಹೇಗೋ ಕಂಟ್ರೋಲ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಅದು ರೆಸಿಡೆನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿತ್ತು. ಅಕಾಡೆಮಿಕ್ ಲೈಫ್ ಆ್ಯಂಡ್ ಅದರ್ ಲೈಫ್ ಎರಡೂ ನಮ್ಮ ಕೈನಲ್ಲಿ ಇದ್ದರಿಂದ ಹೇಗೋ ಕಂಟ್ರೋಲ್ ಮಾಡಿದ್ದಾಯಿತು. ಇನ್ನೇನು ಪರೀಕ್ಷೆ ಮುಗೀತು, ಗಂಟು ಮುಟ್ಟೆ ಕಟ್ಕೊಂಡು ಹುಡುಗರೆಲ್ಲ ಹೋಗಬೇಕು. ಅವನು ಸ್ಟೂಡೆಂಟ್ ಯೂನಿಯನ್ ಸೆಕ್ರೆಟ್ರಿ ಬೇರೆ ಆಗಿಬಿಟ್ಟಿದ್ದ ಸಾಲದ್ದಕ್ಕೆ. ಸರಿ, ಅವನು ಇನ್ನೇನು ಮಾರನೇ ದಿನ ಹೋಗಬೇಕು. ಹಿಂದಿನ ದಿವಸ ಬಂದ, ಸ್ವಾಮೀಜಿ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತಂದ. ಅಪ್ಪ ಬಾ ಅಂತ. ಆಯಿತು ಬಾ ಅಂತ. ಸರಿ, ಬಂದು ಕೂತ್ಕೊಂಡ. ಒಂದು ಸ್ವಲ್ಪ ಆತ್ಮಕಥೆ ಹೇಳಿದ. ನಾನು ತುಂಬ ಗೂಂಡ, ಹೋದ ಕಡೆ ಎಲ್ಲ ಮ್ಯಾನೇಜ್ಮೆಂಟ್ಗೆ, ಪ್ರಿನ್ಸಿಪಾಲ್ಗೆ ಎಲ್ರಿಗೂ ತುಂಬ ತೊಂದರೆ ಕೊಡ್ತಾಯಿದ್ದೆ. ನಾನು ಮೈಸೂರು ಬಸ್ ಸ್ಟ್ಯಾಂಡಲ್ಲಿ ಬಂದು ಇಳಿದೆ, B.Ed ಕಾಲೇಜಿಗೆ ಸೇರಬೇಕು ತುಮಕೂರಿನಲ್ಲಿ ಅಂತ. ಯಾರೋ ಹೇಳಿದ್ರು ರಾಮಕೃಷ್ಣ ಮಿಷನ್ ಮಾಡಿದ್ದಾರೆ ಮೈಸೂರಿನಲ್ಲಿ, ತುಂಬ ಚೆನ್ನಾಗಿದೆ ಅಂತ. ಬಂದು ನೋಡಿದೆ, ಸಂತೋಷ ಆಗೋತ್ತು, ಸೇರ್ಕೊಂಡ್ಬಿಟ್ಟೆ. ಸೇರ್ಕೊಂಡಾಗಿಂದಲೇ ನಾನು ತೊಂದರೆ ಕೊಡಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೆ. ಆದರೆ ನೋಡಿ ಸ್ವಾಮೀಜಿ, ನಿಮ್ಮ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನದಲ್ಲಿ ಏನೋ ಒಂದು ವಿಶೇಷ ಶಕ್ತಿ ಇದೆ. ಬೆಳಗ್ಗೆ ಸಾಯಂಕಾಲ 2 ಹೊತ್ತು ನಾವು ಅರ್ಧ ಗಂಟೆ ಕೂಡಿಸ್ತಾ ಇದ್ವಿ. ಪ್ರಾರ್ಥನೆ ಮಾಡೋದು, ಜಪ ಮಾಡೋದು, ಧ್ಯಾನ ಮಾಡೋದು. ಏನೋ ಒಂದು ವಿಶೇಷ ಶಕ್ತಿ ಇದೆ. ನಾನು ಕೆಟ್ಟದ್ದು ಮಾಡಬೇಕು ಅಂದರೂ ಕೂಡ ಮನಸ್ಸಿಗೆ ಬರ್ತಾನೆ ಇಲ್ಲ ಮೇಲಕ್ಕೆ ಅಂತ. ಆಮೇಲೆ ಹೇಳ್ತಾನೆ, ಈಗ ನನಗೆ ತುಂಬ ಪಶ್ಚಾತ್ತಾಪ ಆಗಿದೆ, ನಾನು ಇನ್ನೇನು ನಾಳೆ ನಾಡಿದ್ದಲ್ಲಿ ಹೊರಟೋಗ್ತೀನಿ, ದೇವ್ರ ಮೇಲೆ ಧ್ಯಾನ ಮಾಡೋದು ಹೇಗೆ ಕಲಿಸಿಕೊಡಿ ಅಂತಂದ. ನಿಜವಾಗೂ ನನಗೆ ಭಾಳ ಸಂತೋಷ ಆಗೋಯಿತು. ಸೊ ಆ ಒಂದು ಸಂಸ್ಥೆ ಪ್ರಾರಂಭ ಮಾಡಿದ್ದರಿಂದ ಎಷ್ಟೊಂದು ಅದರಿಂದ ಅನುಕೂಲ ಉಂಟಾಯಿತು ಅಂತ. ಅಂದರೆ ನೋಡಿ, ಒಂದು 100 ಜನ ಒಂದು ಕಡೆ ಕುಳಿತುಕೊಂಡು ಒಂದೇ ಮನಸ್ಸಿನಿಂದ ಭಗವಂತನ ಚಿಂತನೆ, ಪ್ರಾರ್ಥನೆ ಮಾಡುವಾಗ ಅದರ ಪರಿಣಾಮ ಎಲ್ಲರ ಮೇಲೂ ಕೂಡ ಆಗುತ್ತೆ. ಆದ್ದರಿಂದ ನಾವು 10 ಜನರ ಜೊತೆ ಕುಳಿತಾಗ 9 ಜನ ಒಳ್ಳೆಯವರಾಗಿದ್ದರೆ, ಒಬ್ಬ ಕೆಟ್ಟವನಾಗಿದ್ದರೂ ಅವನ ಮೇಲೆ ಪರಿಣಾಮ ಆಗುತ್ತೆ. ಅದೇ ರಿವರ್ಸ್ ಕೂಡ ಆಗುತ್ತೆ. ಒಬ್ಬ ಒಳ್ಳೆಯ ವ್ಯಕ್ತಿ ಕೆಟ್ಟ ಜನರ ಮಧ್ಯೆ ಇದ್ಬಿಟ್ರೆ ಸತ್ಸಂಗತ್ವ ನಿಸ್ಸಂಗತ್ವ ಇದೆ, ಅದರ ಆಪೋಸಿಟ್ ಕೂಡ ಆಗ್ಬೋದು. ಅವನ ತಲೆನೂ ಕೆಡುತ್ತೆ, ಎಲ್ಲೋ ಒಂದು ಸ್ಕ್ರೂ ಲೂಸ್ ಆಗಿಬಿಡುತ್ತದು. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆದ್ದರಿಂದ ಮನಸ್ಸಿನ ಮೂಲಕವೂ ಕೂಡ ನಾವು ಯಾರಿಗೂ ಯಾವ ರೀತಿಯಲ್ಲೂ ಹಿಂಸೆಯನ್ನು ಮಾಡಬಾರದು. ನೀವು ವಾಕ್ ಪಾರುಷ್ಯ ಅಂತ ಹೇಳ್ತಾರೆ, ಅದನ್ನು ಎಲ್ಲ ರೀತಿಯಲ್ಲೂ ಕೂಡ ನಾವು ಬಿಡಬೇಕು. ಇನ್ನು 2ನೇ ಅಂಶ ಸತ್ಯ. ಸರ್ವದಾ ಅನೃತ ಅನಭಿಭಾಷಣಂ ಯಥಾರ್ಥೇ ವಾಂಗ್ಮನಸೇ ಯಥಾರ್ಥ ಕಥನ ಆಚಾರ. ಮನಸ್ಸು, ಮಾತು
ಎರಡೂ ಒಂದೇ ಆಗಬೇಕು. ಪರಮಹಂಸರು ಹೇಳ್ತಾಯಿದ್ರು, ಮೌನ್ ಮುಖ್ ಆ್ಯಕ್ ಹೋತೆ ಹೋಬೆ ಅಂತ. ನಾವು ಏನು ಮಾತಾಡ್ತೀವೋ ಅದು ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತೀವೋ ಅದು ಮಾತಿನಲ್ಲಿ ಬರಬೇಕು. ಒಂದಕ್ಕೊಂದು ಹೊಂದಾಣಿಕೆ ಇರಬೇಕು. ಅಷ್ಟೇ ಅಲ್ಲ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ. ಅಪ್ರಿಯವಾದ ಸತ್ಯವನ್ನು ಕೆಲವು ಸಲ ಹೇಳಬೇಕಾದಂಥ ಸಂದರ್ಭ ಬರುತ್ತೆ ಜೀವನದಲ್ಲಿ. ಆದರೆ ಅಪ್ರಿಯವಾದ ಸತ್ಯವನ್ನು ಕೂಡ ಪ್ರಿಯವಾಗತಕ್ಕಂತಹ ರೀತಿಯಲ್ಲಿ ಹೇಳಿ, ಅವರ ಮನಸ್ಸನ್ನು ನೋಯಿಸದೇ ಇರತಕ್ಕಂಥ ರೀತಿಯಲ್ಲಿ ಹೇಳಿ ಅರ್ಥ ಮಾಡಿಸ್ಬೇಕಾಗತ್ತೆ. ಇದು ಬಹಳ ಕಷ್ಟವಾಗಿರ್ತಕ್ಕಂಥ ಕಲೆ, ಆದರೆ ಅಸಾಧ್ಯವಲ್ಲ. ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ, ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡ್ಕೋಬೇಕು. ನಮ್ಮ ಯತೀಶ್ವರಾಜರು ನಮ್ಗೆ ಆಗಾಗ್ಗೆ ಹೇಳೋರು, ಈ ರೀತಿ ಪ್ರಾರ್ಥನೆ ಮಾಡು: ಟು ಥಿಂಕ್, ಟು ಸ್ಪೀಕ್ ಆ್ಯಂಡ್ ಟು ಡೂ ದಿ ರೈಟ್ ಥಿಂಗ್ ಅಟ್ ದಿ ರೈಟ್ ಮೂಮೆಂಟ್. ಟು ಥಿಂಕ್, ಟು ಸ್ಪೀಕ್ ಆ್ಯಂಡ್ ಟು ಡೂ ದಿ ರೈಟ್ ಥಿಂಗ್ ಅಟ್ ದಿ ರೈಟ್ ಮೂಮೆಂಟ್. ಪ್ರಾರ್ಥನೆ ಮಾಡಿಕೊಂಡ್ರೆ ತಾನಾಗಿ ಅದು ಸರಿ ಹೋಗುತ್ತದು. ಇನ್ನೂ ಒಂದು ಅಂಶ ಪರಮಾತ್ಮ ಮಹಾಭಾರತದಲ್ಲಿ ಹೇಳ್ತಾನೆ, ಸತ್ಯದಿಂದ ಪ್ರಾಣಿ ಹಿಂಸೆ ಆಗೋ ಹಾಗಿದ್ದರೆ, ಇತರರಿಗೆ ಅಪಕಾರವಾಗ್ತಾ ಇದ್ದರೆ ಅದು ಸತ್ಯವಲ್ಲವೇ ಅಲ್ಲ, ಅಸತ್ಯವೇ ಸತ್ಯ, ಆಭಾಸವೇ ಅಂತ. ಆ ಸಂದರ್ಭದಲ್ಲಿ ಒಂದು ಕಥೆಯನ್ನು ಕೂಡ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಅಲ್ಲಿ ಸಂದರ್ಭ ಏನು ಅಂತಂದರೆ, ಮಹಾಭಾರತದ ಯುದ್ಧ ಆಗ್ತಾ ಇದೆ. ಧರ್ಮರಾಯ ಕರ್ಣನ ಜೊತೆ ಯುದ್ಧ ಮಾಡಿ ಚೆನ್ನಾಗಿ ಪೆಟ್ಟು ತಿಂದು ವಾಪಸ್ ಬಂದಿದ್ದಾನೆ. ಅವನು ಯೋಚನೆ ಮಾಡಿದ್ದಾನೆ, ನಾನು ಕರ್ಣನ ಜೊತೆ ಯುದ್ಧ ಮಾಡಿ ಪೆಟ್ಟು ತಿಂದು ಬಂದಿರತಕ್ಕಂಥ ವಿಷಯ ಇಷ್ಟೊತ್ತಿಗೆ ಅರ್ಜುನನಿಗೆ ಗೊತ್ತಾಗಿರುತ್ತೆ. ಅರ್ಜುನ ಹೋಗಿ ಅವನ ಮೇಲೆ ಯುದ್ಧ ಮಾಡಿ ಅವನ ಸಂಹಾರ ಮಾಡಿರ್ತಾನೆ ಅಂತ ನಿಶ್ಚಯ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆದರೆ ಅರ್ಜುನ ಮತ್ತು ಕೃಷ್ಣ ಬೇರೆ ಇನ್ನೆಲ್ಲೋ ಒಂದು ಕಡೆಗೆ ಹೋಗಿದ್ರಂತೆ. ಸಂಶಪ್ತಕರು ಅನ್ನೋರು, ರಾಕ್ಷಸರ ತರಹ, ಅವ್ರ ಮೇಲೆ ಯುದ್ಧ ಮಾಡೋಕ್ಕೆ ಹೋಗಿದ್ರಂತೆ. ಹಿಂತಿರುಗಿ ಬಂದಾಗ ಅರ್ಜುನ, ಕರ್ಣನ ಕೊಂದಾಯಿತು ತಾನೇ? ನನಗೆ ಗೊತ್ತಿಲ್ಲಲ್ಲ, ಏನಾಯಿತು? ನಿನ್ನ ಗಾಂಡೀವನ ತೆಗೆದು ಸುಡು, ಬಿಸಾಡು ಅಂತ ಬೈತಾನೆ. ಅರ್ಜುನ ತಕ್ಷಣ ಕತ್ತಿ ತೆಗಿತಾನಂತೆ. ಕತ್ತಿ ತೆಗೆದು ಕೂಡಲೇ ಕೃಷ್ಣ ಕೈ ಹಿಡಿತಾನೆ. ಏನು ಸಮಾಚಾರ ಅಂತ. ಏನಿಲ್ಲ, ಯಾರಾದರೂ ನನ್ನ ಗಾಂಡೀವನ ಬೈದರೆ ಅವನು ಸಂಹಾರ ಮಾಡ್ತೀನಿ ಅಂತ ನಾನು ಪ್ರತಿಜ್ಞೆ ಮಾಡಿಬಿಟ್ಟಿದ್ದೀನಿ ಅಂತ. ಈಗ ನೋಡಿ, ಯಾರೋ ಒಬ್ಬ ಪ್ರತಿಜ್ಞೆ ಮಾಡ್ತಾನೆ ಅಂತ ಇಟ್ಕೊಡಿ. ನಾಳೆ ಬೆಳಗ್ಗೆ ನಾನು ಎದ್ದು ಕೂಡಲೇ ಯಾರ ಮುಖ ನೋಡ್ತೀನೋ ಅವನ ಕೆನ್ನೆಗೆ 4 ಬಾರಿಸ್ತೀನಿ ಅಂತ. ಅವಿವೇಕದ ಮಾತು. ಆ ರೀತಿ ಪ್ರತಿಜ್ಞೆ ಮಾಡಿದಂತೆ ಅದಕ್ಕೋಸ್ಕರ ಕತ್ತಿ ತೆಗೆದೆ. ಆಗ ಕೃಷ್ಣ ಹೇಳ್ತಾನೆ, ಸ್ವಲ್ಪ ತಾಳು ಅಂಥೇಳಿ ಒಂದು ಕಥೆ ಹೇಳ್ತಾನೆ. ಒಬ್ಬ ಋಷಿ ಇದ್ದ. ಅವನು ಎಷ್ಟು ಒಳ್ಳೆಯ ಮನುಷ್ಯ ಅಂತಂದರೆ, ನಮ್ಮ ತೆಲುಗು ಭಾಷೆಯಲ್ಲಿ ಹೇಳ್ತಾರೆ, ಅಂದರಿಕಿ ಮಂಚಿವಾಡು ಮಾ ಅನಂತಯ್ಯ ಅಂತ. ಯಾರು ಏನು ಹೇಳಿದ್ರು ಹ್ಞೂ ಅನ್ನೋನು ಅಂಥ ಮನುಷ್ಯ. ಸತ್ಯ ಹೇಳೋದು ಒಂದು ಗೊತ್ತಿದೆ ಅವನಿಗೆ, ಅದಕ್ಕೆ ಯಾವಾಗ ಹೇಳಬೇಕು ಯಾವಾಗ ಹೇಳಬಾರದು ಗೊತ್ತಿಲ್ಲ ಅವನಿಗೆ. ಕೂತಿದ್ದಾನೆ ಆಶ್ರಮದಲ್ಲಿ. ಸರಿ, ಯಾವಾಗ ಕಳ್ಳರು ಯಾರನ್ನ ಅಟ್ಟಿಸ್ಕೊಂಡು ಇದ್ದಾರೆ. ಪಾಪ ಅಟ್ಟಿಸ್ಕೊಂಡು ಬಂದವನು ಬಂದ, ಪಾದಕ್ಕೆ ಬಿದ್ದ. ಕಳ್ಳರು ನನ್ನ ಪ್ರಾಣ ತೆಗಿಬೇಕು ಅಂತ ಬರ್ತಾಯಿದ್ದಾರೆ, ನನ್ನ ರಕ್ಷಣೆ ಮಾಡಿ ಅಂತ. ಸರಿ, ಯಾರು ಹೋಗಪ್ಪ ನೀನು ಅಲ್ಲ ಔತ್ಕೊ ಅಂತ ಹೇಳಿ ಒಂದು ಗುಹೆ ತೋರಿಸ್ತಾನೆ. ಅಲ್ಲಿಗೆ ಹೋಗ್ತಾನೆ. ಆಮೇಲೆ ಕಳ್ಳರು ಬರ್ತಾರೆ. ಇವು ಮಹಾಸತ್ಯವಂತರು ಅಂತ ಕೇಳಿದ್ದೀವಿ ನಾವು ಒಬ್ಬನು ಹುಡ್ಕೊಂಡು ಅಟ್ಟಿಸ್ಕೊಂಡು ಬಂದಿದ್ವಿ, ಅವನು ಎಲ್ಲಿದ್ದಾನೆ? ಓ, ಅವನ ಅಲ್ಲಿದ್ದಾನೆ ಅಂತ ತೋರಿಸ್ಬಿಟ್ಟು ಮುಗೀತಲ್ಲಿ. ಆಗ ಈ ಕಳ್ಳರು ಅವನನ್ನು ಕೊಂದದ್ದು ಪಾಪದಲ್ಲಿ ಅರ್ಧ ಪಾಪ ಇವನಿಗೆ ಬಂತು ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ನೀವು ಸತ್ಯವನ್ನು ಹೇಳಬೇಕಾದರೆ ಭೂತಹಿತಂ ಸತ್ಯಂ ಅನ್ನೋ ಪದ ಉಪಯೋಗಿಸ್ತಾನೆ. ಪ್ರಾಣಿಗಳಿಗೆ ಹಿತವಾಗ್ತಕ್ಕಂಥದ್ದು ಮಾತ್ರ ಸತ್ಯವೇ ಹೊರತು ಅಹಿತವಾಗ್ತಕ್ಕಂಥದ್ದು ಸತ್ಯವಲ್ಲ. ಆದ್ದರಿಂದ ಸತ್ಯವನ್ನು ನಾವು ಆಡಬೇಕಾದ್ರೆ ಮೊದಲನೇದಾಗಿ ಸತ್ಯವಾಗಿರಬೇಕು. ಎರಡನೇದು ಅದಕ್ಕಿಂತಲೂ ಮುಖ್ಯ, ಅದರಿಂದ ಜನಗಳಿಗೆ ಒಳ್ಳೆಯದಾಗಬೇಕು. ಈಗ ನೋಡಿ, ತಾಯಿ ಎಳೆಯ ಮಗುವಿಗೆ ಊಟ ಮಾಡಿಸ್ಬೇಕಾದ್ರೆ ಏನೇನೋ ಕಥೆಗಳೆಲ್ಲ ಹೇಳುತ್ತೆ. ಬರೀ ಸುಳ್ಳಿನ ಕಥೆಗಳು.
ಆದರೆ ಅದ್ರ ಹಿಂದೆ ಪ್ರೀತಿ ವಿಶ್ವಾಸ ಇರುತ್ತೆ, ಮಗು ತಿನ್ನಬೇಕು ಅಂತಂದ್ಬಿಟ್ಟು. ಹಾಗೆ ನಾವು ಮತ್ತೊಬ್ಬರ ಹಿತಕ್ಕಾಗಿ ಒಂದು ಬಿಳಿ ಸುಳ್ಳು ಅಂತ ಹೇಳ್ತೇವೆ, ಇನ್ನೊಬ್ಬರಿಗೆ ಧೈರ್ಯವನ್ನು ತುಂಬಲಿಕ್ಕೆ ಒಳ್ಳೇದು ಮಾಡಲಿಕ್ಕೆ ಸುಳ್ಳು ಹೇಳಿದರೆ ಅದು ಕೃಷ್ಣನ ಪ್ರಕಾರ ಸತ್ಯವೇ ಹೊರತು ಸುಳ್ಳಲ್ಲ. ಆದ್ದರಿಂದ ನಾವು ಸತ್ಯ ಅಂದ್ರೇನು ಅಸತ್ಯ ಅಂದರೆ ಅಂತ ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ಅದನ್ನು ಜೀವನದಲ್ಲಿ ಆಚರಣೆಗೆ ತರಬೇಕು. ಎಷ್ಟೋ ಸಲ ನಮಗೆ ಭ್ರಮೆ ಉಂಟಾಗುತ್ತೆ, ಆದರೆ ನಮಗೆ ಸರಿಯಾದ ರೀತಿಯಲ್ಲಿ ಆ ಸಮಯಕ್ಕೆ ಬಂದಂತಹ ಮಾತನ್ನು ಆಡಬೇಕಾದ್ರೆ ನಾವು ಭಗವಂತನಲ್ಲಿ ವಿಶೇಷ ಪ್ರಾರ್ಥನೆ ಮಾಡ್ಕೋಬೇಕು. ನನ್ನ ಬುದ್ಧಿ ನೆಟ್ಟಗಿರಲಿ ಅಂತ ನಮ್ಮ ಕನ್ನಡ ಭಾಷೆಯಲ್ಲಿ ಹೇಳಬೇಕಾದ್ರೆ ನನ್ನ ಬುದ್ಧಿ ನೆಟ್ಟಗಿರಲಿ. ಇನ್ನೂ ಸಾಕಷ್ಟು ವಿಷಯಗಳಿವೆ, ಬಹುಶಃ ನಾಳೆ ದಿವಸ ಅದನ್ನು ಕಷ್ಟಪಟ್ಟು ಮುಗಿಸ್ಬೇಡ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.